ಬೆಟ್ಟದ ಜೀವ ಅಧ್ಯಾಯ 6. ಆ ದಿನ ಬೆಳಗ್ಗೆ ಕೆಳಬೈಲು ಮನೆಯಿಂದ ಹೊರಟು ಹೋಗಿದ್ದ ಗೋಪಾಲಯ್ಯನವರು ಸಂಜೆಗೆ ಸಮನಾಗಿ ನನ್ನನ್ನು ಕರೆಯಲು ಕಾಟುಮೂಲಿಗೆನೇ ಬಂದರು. ಬಂದವರೇ ಏನು ಒಬ್ಬರನ್ನೇ ಬಿಟ್ಟು ಹೋದ್ರಿಂದ ಬೇಸರವಾಯ್ತೋ ಏನೋ, ಹಾಗೆ ಮನೆಗೆ ಯಾರಾದ್ರೂ ಬಂದಾಗ ಅವರನ್ನ ಬಿಟ್ಟು ಹೋಗುದು ತೀರಾ ತಪ್ಪು ಕೆಲಸ ನೋಡಿ ಅಂದ್ರು. ನಾನು ನಗುತ್ತಾ, ಯಾಕೆ, ನೀವಿಲ್ವಾದ್ರೆ ನಿಮ್ಮ ವಯಸ್ಸರಾಯರು ಇಲ್ಲಿ ಇಲ್ವೇ ಎಂದೆ. ಅದೇ ಮಾತನ್ನು ಮುಂದುವರಿಸುತ್ತಾ ಗೋಪಾಲಯ್ಯ, ಮೊದಲು ನಾನೊಂದು ಕೆಲಸವನ್ನ ಮಾಡ್ಬೇಕಾಗಿದೆ. ನೀವು ಕೊಡಿಸಿದಂತ ತಹಶೀಲ್ದಾರಿಕೆಗೆ ರಾಜೀನಾಮೆಯನ್ನ ಕೊಡುವುದು ಜರೂರಾಗಿ ಬಿಟ್ಟಿದೆ. ಎಲ್ಲರನ್ನೂ ಬಿಟ್ಟು ನಿಮ್ಮ ನಾರಾಯಣಯ್ಯನಿಗೂ ನಾನು ತಹಶೀಲ್ದಾರನೋ ಎಂಬ ಅನುಮಾನ ಬಂದಿತೆಂದ ಮೇಲೆ ಎಂದೆ. ಗೋಪಾಲಯ್ಯ ಆಗ, ನಾರಾಯಣನು ಅಂತಹ ಬೆಪ್ಪನೇನು? ಭಟ್ಟನಿಗಾದರೂ ನಾವು ಮಾಡುತ್ತಿರುವುದೆಲ್ಲ ಚೇಷ್ಟೆ ಎಂದು ತಿಳಿಯಿತು, ಆದರೂ ನಾರಾಯಣನಿಗೆ ತಿಳಿಯಲಿಲ್ಲ ಅಲ್ವಾ ಅಂದ್ರು. ಆಗ ನಾರಾಯಣ, ಮಾವ, ನಾನೇನು ಅಷ್ಟು ಹೆಡ್ಡನಲ್ಲ, ನನಗೇನೆ ಆ ಅನುಮಾನ ಬಂದು ಅವರನ್ನ ಮೊದಲಿಗೆ ಕೇಳಿದವನೇ ನಾನು. ಆದ್ರೆ ಆ ದೇರಣ್ಣ ಇನ್ನೂ ಅವರು ತಹಶೀಲ್ದಾರರು ಅಂತಾನೆ ತಿಳ್ಕೊಂಡು ಮನೆಗೆ ಹೋಗಿದ್ದಾನೆ ಎಂದು ಉತ್ತರ ಇತ್ತ. ಹಾಗಿದ್ರೆ ಅವನು ದರ್ಖಾಸ್ತು ಅರ್ಜಿಯ ವಿಚಾರವನ್ನ ನಿಮ್ಮೊಂದಿಗೆ ಹೇಳ್ಕೊಂಡಿರ್ಬೇಕು ಅಲ್ವಾ? ಹೇಳಿ ಆಯ್ತು. ಮಾವನ ಕಾಟು ಮೂಲೆ ಆಗಮಿಯಾದ ಕಾಲದ ಕಥೆಯನ್ನೆಲ್ಲ ವಿವರಿಸಿ ಆಯ್ತು. ಕೋಚ್ಮೆನ್ ದೊರೆಗಳು ಬಂದ್ರು, ಅವರಂತೆ ಇವರಾದ್ರೂ ಗತ ತೀರ್ವೆ ಮಾಫಿಯಿಂದ ತನ್ನ ದರ್ಖಾಸ್ತು ತನಗೆ ಕೊಡಿಸ್ಲಿ ಎಂದು ಬೇಡಿಕೆಯೂ ಆಯ್ತು. ದೇರಣ್ಣನ ಕಥೆಯೇ ಹಾಗೆ, ಇನ್ನೊಬ್ಬ ಮಾಡಿದ ಹಾಗೆ ತಾನು ಮಾಡ್ತೇನೆ ಎಂದು ಹಾರಿಬಿಡ್ತಾನೆ. ನನ್ನ ಕಾಟು ಮೂಲೆ ಹಾಗೆ ಇನ್ನೊಂದು ಕಾಟು ಮೂಲೆ ಮಾಡ್ತೇನೆ ಎಂದು 4 ದಿವಸ ಹಾರಾಡ್ದ. ಅವನು ಸ್ವಲ್ಪ ಕಷ್ಟಪಟ್ಟಿದ್ದೇನೋ ನಿಜ, ತಾನೇ ಕಡಿದು ಮಾಡಿ 4 ಸುತ್ತಲೂ ಅಗಳನ್ನು ಹಾಕಿದ. ಕೊನೆಗೆ ಅಲ್ಲಿ ನೀರಿಲ್ಲ ಎಂಬುದನ್ನ ತಿಳಿದು ಎಲ್ಲವನ್ನ ಬಿಟ್ಬಿಟ್ಟ. ಅದೇನು ಅಂತ ಸಂಭ್ರಮದ ಜಾಗವೂ ಅಲ್ಲ ಎನ್ನಿ, ಬರಿಯ ಕರಡ ಹುಲ್ಲ ಬೆಳೆಬಹುದು. ನನಗೆ ಈ ದರ್ಖಾಸ್ತು ಆಗಮೆ ತೀರ್ವೆ ಕಂದಾಯ ಇವುಗಳೊಂದೂ ತಿಳಿಯದು. ನನಗೆ ಆ ಮಾತುಗಳನ್ನು ಆಲೋಚಿಸಲಿಲ್ಲ. ಅದರಿಂದ ನನಗೆ ತಿಳಿದ ವಿಚಾರವೇಂದ್ರ, ಸ್ವಲ್ಪ ಮಟ್ಟಿಗೆ ದೇರಣ್ಣನ ಸ್ವಭಾವ ಚೆನ್ನಾಗಿ ಕೋಚ್ಮೆನ್ ದೊರೆಯ ವರ್ಣನೆ ಮಾಡಿ ತಹಶೀಲ್ದಾರನೆಂದು ಭ್ರಮಿಸಿ ತಿಳಿದ ನನ್ನನ್ನ ತನ್ನ ಒಲವಿಗೆ ಸೆಳೆದ ಅವನ ಜಾಣತನ. ನಾನು ತಹಶೀಲ್ದಾರನಾಗಿರುತ್ತಿದ್ರೆ ಖಂಡಿತವಾಗಿಯೂ ಅವನ ಪಾಲಿಗೆ ರಿಯಾಯಿತಿ ತೋರಿಸದೆ ಹೋಗ್ತಿರ್ಲಿಲ್ಲ. ಕೋಚ್ಮೆನ್ರ ಔದಾರ್ಯ ನನಗೆ ಇಲ್ಲ ಅಂತ ತೋರಿಸಿಕೊಂಡೇನೆ. ಭಟ್ಟರು, ಮಗು, ಇವರನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂದ್ರು. ಆಗ ಮನೆಯವಳು ಹೊರಕ್ಕೆ ಬಂದು, ಹೊರಡ್ತೀರಾ? ಬಡವರ ಮನೆಗೆ ನಿಮ್ಮಂತವ್ರು ಬಂದದಂದ್ರೆ ಸಂತೋಷ, ಇನ್ನೆಂದು ಇಲ್ಲಿಗೆ ಬರುವುದೋ ಏನೋ ಎಂದು ನನ್ನನ್ನು ಉಪಚರಿಸಿದ್ಲು. ಅವರೀಗಲೇ ಊರು ಬಿಟ್ಟು ಹೊರಡುವುದಿಲ್ಲ, ನಾಳೆ ಶನಿವಾರವಷ್ಟೇ ಪುತ್ತೂರಿಗೆ ಹೋಗುವ ಗಾಡಿಯಲ್ಲಿ ಹೋಗ್ತಾರೆ ಎಂದರು ಗೋಪಾಲಯ್ಯ. ಹಾಗಾದ್ರೆ ಇನ್ನೊಮ್ಮೆ ಬರಬೇಕು ನಮ್ಮ ಮನೆಗೆ, ಇಂದು ಯಜಮಾನನ ಉಪಚಾರವಾಯಿತು. ಆಗಲಿ, ನೋಡುವ ಎಂದೆ ನಾನು. ಈ ಊರಲ್ಲಿ ಇಲ್ಲಿ ಬಿಟ್ಟರೆ ಅಲ್ಲಿ ಬಿಟ್ಟರೆ ಇಲ್ಲ, ಮತ್ತೆಲ್ಲಿಗೆ ಹೋಗುವುದಂತೆ? ಹೋದ್ರೆ ಕಡಕಮಲ್ಲಿಗೆ ಹೋಗಿ ಬರ್ಬೋದು. ರಬ್ಬರ್ ತೋಟಕ್ಕೆ ಬೆಳಿಗ್ಗೆನೆ ಎದ್ದು ಹೊರಡಬೇಕು, ಸಂಜೆಗೆ ಬರಬೇಕು. ಒಟ್ಟದ ಹುಲ್ಲು ಸುಟ್ಟು ಹೋದ ಸಮಯವಾದರೆ ಕುಮಾರ ಪರ್ವತವನ್ನ ಹತ್ತಬಹುದಿತ್ತು. ನನಗೂ ಹತ್ತುವ ಆಸೆ ತುಂಬಾ ಇದೆ. ಕಳೆದ ವರ್ಷ ಯಾರೋ ಬಂದು ಅದರ ತುದಿಯವರೆಗೂ ಹೋಗಿದ್ರಂತೆ. ತೀರ ಮೇಲಕ್ಕೆ ಅಲ್ಲೊಂದು ಮಂಟಪ ಇದೆಯಂತೆ, ಅದರ ಶಿಖರಕ್ಕೆ ಹೋದ್ರೆ ಕುಮಾರಲಿಂಗಗಳು ಸಿಗುತ್ತದಂತೆ. ಏನು, ಅಷ್ಟೊಂದು ಎತ್ತರವನ್ನು ಈ ಪ್ರಾಯದಲ್ಲಿ ಹತ್ತುತ್ತೀರಾ? ನಿಮ್ಮ ಧೈರ್ಯವೇ ಎಂದೆ ನಾನು. ಹತ್ತದ ಏನಂತೆ, 2 ಮಜಲು ಮಾಡಿ ಹೋಗೋದಲ್ದೆ ಮೇಲೆ ನೀರಿನ ಆಸರೆ ಇರುವ ಜಾಗವಿದೆಯಂತೆ. ಮೊದಲು ಅಲ್ಲಲ್ಲಿ ಮಲೆ ಕುಡಿಯರ ಹಿಡುವಳಿಗಳಿದ್ವು. ಆ ಪ್ರದೇಶದಲ್ಲಿ ಈಗಲೂ ಕೆಲವು ಮಲೆ ಕುಡಿಯರು ಅಲ್ಲಿದ್ದಾರೆ ಅಂತಾರೆ. ಸುಮ್ಮನೆ ತಮಾಷೆಗೆ ಹೋಗಿ ನೋಡ್ಕೊಂಡು ಬರ್ಬೋದಲ್ಲ. ಈಗ ಅಲ್ಲಿ ಕಾಟು ಮೂಲೆಯಂತಹ ಒಳ್ಳೆ ಜಾಗ ಸಿಕ್ಕಿದ್ರೆ ಅಗಮೆ ಮಾಡಿಸ್ತೀರಾ ಎಂದು ಪರಿಹಾಸ್ಯ ಮಾಡಿದೆ ನಾನು. ನಾರಾಯಣ, ಜಾಗ ಒಳ್ಳೇದು, ನೋಡ್ಲಿಕ್ಕೆ ಸಿಕ್ಕಿದ್ರೆ ಒಂದು ಸಾರಿ ಮನ್ಸಾದ್ರೆ ಮಾವಯ್ಯ ಏನ್ ಬೇಕಾದ್ರೂ ಮಾಡಿಯರು, ಏನ್ ಮಾಡ್ಲಿಕ್ಕಿಲ್ಲ ಅನ್ನುವ ಹಾಗಿಲ್ಲ ಎಂದನು. ಈ ವಯಸ್ಸಿನಲ್ಲೂ ಎಂದೆ ನಾನು. ಮಾವ, ನಿಮ್ಮ ಹೊಳೆಗೆ ಕಟ್ಟನ್ನ ಹಾಕಿಸಿ ಬಾಣ ಬೆಟ್ಟನ್ನು ಸಾಗುವಳಿ ಮಾಡಿಸಿದ್ಯಾವಾಗ? 5 ವರ್ಷ ಆಯ್ತೋ 6 ಆಯ್ತೋ? 5 ವರ್ಷ ಅಷ್ಟೇ. ಆದ್ರೆ ಅದೇನು ಅಂತ ದೊಡ್ಡ ಕೆಲಸವಂತೆ? ಇನ್ಯಾವುದು ದೊಡ್ಡ ಕೆಲಸವಂತೆ ಮಾರಾಯ್ರೆ? ನೀವು ನೋಡ್ಬೇಕು, ಇದೇ ಈ ಹೊಳೆ ಉಂಟಲ್ಲ, ನೀವು ದಾಟಿ ಬಂದದ್ದು. ಅದರ ಬದಿಯಲ್ಲಿ ಕೆಳಕ್ಕೆ 1 ಮೈಲು ದೂರ ಹೋದ್ರೆ ಒಂದು ದೊಡ್ಡ ಬೆಟ್ಟು ಜಾಗ ಸಿಗುತ್ತೆ, ಶುದ್ಧ ಬಾಣ ಬೆಟ್ಟು. 1 ವರ್ಷ ಮಾವ ಅಲ್ಲಿ ಹೊಳೆಗೆ ಕಟ್ಟು ಹಾಕಿಸಿ ಗದ್ದೆ ಸಾಗುವಳಿ ಆಗ್ಲಿಕ್ಕಿಲ್ವೇ ಎಂದು ಹೇಳಿ ಸಾಗುವಳಿ ಮಾಡಿಸಿದ್ರು. ಆದ್ರೆ ಕಾಟಿ ದುಡ್ಡುಗಳ ಉಪದ್ರವದಿಂದ ಮಾಡಿದ್ದೆಲ್ಲವೂ ಅವಕಾಯಿತು. ಸಾಧಾರಣದ ಬೇಲಿ ಅಲ್ಲಿ ಮಾಡಿದರೆ ಪೂರೈಸಿತು. ವರ್ಷವೂ ಬೇಲಿಯ ಕೆಲಸ ಮಾಡಿಸುವವರ್ಯಾರು ಎಂದು ಅದರ ಯೋಜನೆಯನ್ನ ಬಿಡಬೇಕಾಯ್ತು. ನಾಳೆ ನಿಮ್ಗೆ ತೋರಿಸ್ತೇನೆ ಆ ಜಾಗ. ಅದನ್ನ ಮಾಡಿದಂತ ಮಾವ ಕುಮಾರ ಪರ್ವತದ ಮೇಲೂ ಅಡಿಕೆ ತೋಟವನ್ನು ಮಾಡುವವರೇ. ಒಟ್ಟು ನೀವು ನನ್ನನ್ನ ಆಕಾಶಕ್ಕೆ ಕೈ ನೀಡುವ ಮನುಷ್ಯ ಎಂದು ಮಾಡಿಬಿಟ್ಟಿರಲ್ಲವೇ ಎಂದರು ಗೋಪಾಲಯ್ಯ. ಆಕಾಶಕ್ಕೆ ಕೈ ನೀಡುವ ಧೈರ್ಯ ಇರುವವರಿಂದಲೇ ಅಂತ ಕೆಲಸ ಆಗ್ಬೇಕು, ನಮ್ಮಂತವರಿಂದ ಯಾವ ಕೆಲಸವೂ ಆಗಲಾರದು ಎಂದೆ ನಾನು.
ನಾವು ಹಾಗೆಯೇ ಮಾತನಾಡುತ್ತಾ ಅಲ್ಲಿಂದ ಹೊರಟೆವು. ನಾರಾಯಣಯ್ಯನು ನಮ್ಮ ಹಿಂದೆಯೇ ಬಂದನು. ಭಟ್ಟರು ಮುಂದಾಳಾಗಿ ಹೊರಟರು. ತೆಗೆದ ಕಾಲಿಗೆ ಅವರು ಆರಿಸಿದ ದಾರಿ ಮಾತ್ರ ಗುಡ್ಡದ್ದು. ಕೊನೆಗೆ ಅವರು ತಮ್ಮಷ್ಟಕ್ಕೆ ಯಾಕೆ ಇವರನ್ನ ದಣಿಸುವುದು, ಬಯಲಲ್ಲೇ ಹೋಗುವ ಎಂದು ಬಯಲಿನ ಹಾದಿ ಹಿಡಿದ್ರು. ನಾನು ನಾರಾಯಣ ಏನೇನೋ ಮಾತುಗಳನ್ನಾಡುತ್ತಾ ಅವರನ್ನ ಹಿಂಬಾಲಿಸಿದ್ವು. ನಾರಾಯಣನು ತುಸು ದೂರದ ತನಕವೂ ಬಂದು, ನಾಳೆ ಬೆಳಿಗ್ಗೆ ಮನೆಗೆ ಬರ್ತೇನೆ, ಈ ರಾತ್ರಿಯೇ ಬರ್ತಿದ್ದೆ, ಆದ್ರೆ ಅಡಿಕೆ ಸುಲಿಯುವ ಕೆಲಸ ಇದೆ ಎಂದನು. ಆಗಲಿ ಹೋಗಿ ಎಂದೆನು ನಾನು. ಅದರ ಮೇಲೂ ಅವನು ನಿಂತುದನ್ನು ನೋಡಿ ಏನು ಎಂದು ಕೇಳಿದೆ. ಏನಿಲ್ಲ, ನಾಳೆ ಹೇಳ್ತಾನೆ, ಏನೋ ಒಂದು ಯೋಚನೆ ನಿಮ್ಮ ಹತ್ತಿರ ಹೇಳ್ಬೇಕು ಎಂದಿತ್ತು ಎಂದು ಮಾತನ್ನ ನಿಲ್ಲಿಸಿದ. ಮಾವ ಅಲ್ಲಿದ್ರಿಂದ ತೀರಾ ಸಂಕೋಚಗೊಂಡವನಂತೆ ನಟಿಸಿದ್ರಿಂದ ನಾನು ಆಗ್ಲಿ ಎಂದೆ. ಅವನು ತನ್ನ ಮನೆಗೆ ಮರಳಿದ. ನಾನು ಗೋಪಾಲಯ್ಯನವರನ್ನ ಅನುಸರಿಸಿದೆ. ಮುಂದೆ ಗೋಪಾಲಯ್ಯ ಮಾತನಾಡುತ್ತಾ ನಡೆದರು. ದೇರಣ್ಣ ಹೇಳಿದ ಕೋಚಮೇನರ ಕಥೆಯನ್ನ ಸವಿಸ್ತಾರವಾಗಿ ಹೇಳಿದ್ರು. ನಾನು ಹೂ ಹೂ ಎನ್ನುತ್ತಾ ಅವರನ್ನ ಕೇಳುತ್ತಾ ಸರಿದೆ. ಆದರೆ ಮಾತ್ರ ಬರಬರುತ್ತಾ ನನ್ನ ಮನಸ್ಸು ತುಸು ಯೋಚನೆಗೆ ಒಳಗಾಗಿತ್ತು. ಇದೇನು ನಾರಾಯಣ ಭಟ್ಟರು ನನ್ನಲ್ಲಿ ಮಾತನಾಡುತ್ತೇನೆಂದ ವಿಚಾರ? ಅದು ಯೋಚನೆ ಎನಿಸಿತು ನನಗೆ. 2 ದಿನಗಳ ಪರಿಚಯವಾಗಿ ತಿರುಗಿ ಒಬ್ಬೊಬ್ಬರ ಮುಖ ನೋಡುವ ಸಂದರ್ಭವಿಲ್ಲದಂತಹ ವ್ಯಕ್ತಿಗಳಲ್ಲಿ ಯಾವ ರಹಸ್ಯ ಬರಬೇಕು? ಅಲ್ಲದೆ ಅವನ ಹೆಂಡತಿ ನನ್ನಲ್ಲಿ ಹೇಳಿದ ಸಂಗತಿಯು ಅಷ್ಟರೊಳಗೆ ಅವನಿಗೆ ತಿಳಿಯುವ ಸಂಭವವೂ ಇರಲಾರದು. ನಾರಾಯಣ ತೋಟದಿಂದ ಬಂದವರು ನನ್ನನ್ನು ಬಿಟ್ಟು ಕದಲಲ್ಲಿ ಅಲ್ಲಿಯೇ ಕುಳಿತಿದ್ರು. ಅತ್ತ ತಾಯಿಯೂ ಕೂಡ ಮನೆ ಒಳಗೇನೆ ಇದ್ಲು. ಇಂಥ ಯೋಚನೆ ಹರಿಯುತ್ತಲೇ ಆತನ ಹೆಂಡತಿ ಆಡಿದ ಮಾತುಗಳ ನೆನಪುಂಟಾಯಿತು. ಆಕೆಯು ನೋವುಗೊಂಡ ಮುಖದ ನೆನಪಾಯಿತು. ಪಾಪ ನನ್ನೊಡನೆ ಮನಸ್ಸು ಬಂದಂತೆ ಹರಟಿದಕ್ಕೆ ಅವಳು ತನ್ನನ್ನ ಎಷ್ಟು ಶಪಿಸಿಕೊಂಡಳೋ ಏನೋ ಎನಿಸಿತು. ನನ್ನ ಯೋಚನೆಗಳ ತಳಮಲದ ಮೇಲೆ ಕೋಚ್ಮೆನ್ ದೊರೆಗಳ ಮೊದಲು ಕೇಳಿದ ಕಥೆಯೇ ತಿರುಗಿ ಬೀಳುತ್ತಿದ್ದರಿಂದ ಅದಕ್ಕೆಲ್ಲ ಹೂ ಎನ್ನಲು ನನಗೆ ಕಷ್ಟವಾಗಲಿಲ್ಲ. ಆದರೆ ಅವರು ಆ ಪ್ರಕರಣವನ್ನ ಹೇಳಿ ಮುಗಿಸಿ ಬೇರೆ ಇನ್ಯಾವುದೋ ಸುದ್ದಿಯನ್ನ ತೆಗೆದಾಗ ಮಾತ್ರ ನನ್ನ ಹೂಗುಟ್ಟುವಿಕೆ ನಿಂತುದರಿಂದ ಹಿಂದಿರುಗಿ ನನ್ನ ಮುಖವನ್ನ ಕಂಡರು. ತಮ್ಮ ಮಾತುಗಳನ್ನ ನಿಲ್ಲಿಸಿದ್ರು. ನಾವು ಮನೆಯನ್ನ ಸೇರಿದ್ವು. ಮನೆಯ ಅಂಗಳಕ್ಕೆ ಕಾಲಿರಿಸಿದಾಗ ಸಂಜೆಯೂ ಆಗಿತ್ತು. ದೇವರ ಕೋಣೆಯ ಚಾವಡಿಯಲ್ಲಿ ಶಂಕರಮ್ಮ ಮೊಮ್ಮಕ್ಕಳಿಗೆ ಏನೇನೋ ಹಾಡುಗಳನ್ನ ಸ್ತೋತ್ರಗಳನ್ನ ಹೇಳಿಕೊಡ್ತಿದ್ಲು. ಆ ಮಕ್ಕಳು ಅವನ್ನ ತಿರುಗಿ ಕಂಠಪಾಠ ಒಪ್ಪಿಸ್ತಿದ್ವು. ಭಟ್ಟರು ಮನೆಯನ್ನ ಸೇರಿದೊಡನೆ ಅಂಗಳದಲ್ಲಿ ಕಾಲು ಚಾಡಿಸಿದ್ರು. ಆ ದಿವಸದ ಪಯಣದ ಧೂಳು ಕಾಲಿಗೆ ಅಂಟಿದೆ ಎಂದು ಅವರ ಭ್ರಮೆ ಇರಬೇಕು. ಅತ್ತ ಅವರು ಹಳ್ಳವನ್ನು ದಾಟಿದ್ರು. ಅಲ್ಲಿ ಕಾಲು ತೊಳೆದು ಬಾಯಿ ಮುಕ್ಕಳಿಸಿದ್ರು. ಮನೆಯ ದಂಬೆಯ ನೀರಲ್ಲಿ ತಿರುಗಿ ಮತ್ತೊಮ್ಮೆ ಕಾಲುಗಳನ್ನ ತೊಳೆದಾಗಿತ್ತು. ಆದರೂ ಅವರ ನಿತ್ಯದ ಅಭ್ಯಾಸವೇ ಸಾಗಿತು. ಆ ನಂತರ ನನ್ನನ್ನ ಕಂಡು, ಹೇಗೆ ಇವತ್ತಾದ್ರೂ ಒಂದು ಅಭ್ಯಂಜನವನ್ನ ಮಾಡ್ತೀರಾ ಅಂತ ಕೇಳಿದ್ರು. ನಾನು ನಕ್ಕೆ. ವಾರಕ್ಕೆಷ್ಟು ದೀಪಾವಳಿ ಎಂದು ಕೇಳಿದೆ. ಯಾಕೆ ದೀಪಾವಳಿಗೆ ಮಾತ್ರವೇ ಎಣ್ಣೆ ಸ್ನಾನವೋ? ನೀವೆಲ್ಲ ಈಚಿನ ಹುಡುಗರು, ಈಗೇನೂ ನಿಮ್ಗೆ ತಿಳಿಲಿಕ್ಕಿಲ್ಲ. ನಾಳೆಯ ಪ್ರಾಯ ಸಂದ ಮೇಲೆ ಮೈಕೈ ಜೋಲುಗಟ್ಟುವಾಗ ಎಲ್ಲ ತಿಳಿಯುತ್ತೆ. ಬದಲು ನನ್ನ ಹಾಗೆ ತಪ್ಪದೆ ಎಣ್ಣೆನ ಹಾಕಿ ಮಿಂದ್ರೆ ವಾತ, ಕಾಯಿಲೆ, ಕಸಾರೆ ಒಂದೂ ಬರ್ಲಿಕ್ಕಿಲ್ಲ. ಈಗ ನನಗೆ ನಮ್ಮ ನಾರಾಯಣಿಗಾಗ್ಲಿ ಅವನ ಹೆಂಡತಿಗಾಗ್ಲಿ ಒಂದಷ್ಟು ಜ್ವರವೂ ಬರುವುದಿಲ್ಲ, ಗೊತ್ತಿದೆಯೇ ಎಂದರು. ಅದೆಲ್ಲವೂ ಒಂದೊಂದು ಅಭ್ಯಾಸ. ಇಲ್ಲಿಗ ನನ್ನನ್ನ ನೀವು ಸ್ನಾನ ಮಾಡಿ ಎಂದು ಉಪಚಾರ ಮಾಡ್ತೀರಿ ಎಂದು ನಾನು ಸ್ನಾನ ಮಾಡಬಹುದು. ನಾಳೆ ದಿವಸ ಊರಲ್ಲಿ ಇದೆಲ್ಲಿಂದ ನಡೆಯುತ್ತೆ? ಅದರಲ್ಲೂ ನಾನು ದಿನಕ್ಕೊಂದು ಸ್ಥಳದಲ್ಲಿ ಇರುವವನು ಎಂದೆ. ಈಗ ಅದೆಲ್ಲ ಆಯ್ತಲ್ಲ, ನಿಮ್ಮ ಸ್ವಂತ ಊರಾವುದು ಹೇಳಿ. ನೀವು ಮಾಡ್ತಿರುವ ಕೆಲಸ ಏನು? ಇವೊಂದನ್ನು ನಮಗೆ ಹೇಳಿಲ್ವಲ್ಲ. ನಾವು ಕೆಲಸ ಸಾಗುವಳಿಯೋ, ಭೂಮಿ ಎಷ್ಟಿದೆ ನಿಮಗೆ ಒಂದೂ ತಿಳಿಯಲಿಲ್ಲ ಎಂದರು. ನಾನು ನನಗೆ ಇದೇ ಕೆಲಸ, ಊರು ತಿರುಗುವುದು ಎಂದೆ. ಏನು ಕೆಲಸದ ಮೇಲೆ? ಕೆಲಸವೂ ಇಲ್ಲ, ಏನೂ ಇಲ್ಲ. ನಿಮ್ಮಂತರನ್ನ ಕಾಣುವುದು, ಕಂಡು ಸಂತೋಷ ಪಡುವುದು, ಅಷ್ಟೇ ನನ್ನ ಕೆಲಸ ಎಂದೆ. ಮನೆಯಲ್ಲಿ ತಿನ್ನುವುದಕ್ಕೆ ತುಂಬಾ ಇರಬೇಕು. ತಂದೆ ತಾಯಿ ಇದ್ದಾರೆಂದಿರಲ್ಲ, ಅವರು ಮನೆ ವಹಿವಾಟು ನೋಡ್ಕೊಳ್ತಿರ್ಬೇಕು. ನೀವು ನಮ್ಮ ಮಾಣಿಯ ಹಾಗೆ ಊರು ತಿರುಗುತ್ತೀರಿ ಎಂದ ಮೇಲೆ ಆಗಾಗ ಮನೆಗೆ ಹೋಗಿ ತಂದೆ ತಾಯಿಯರನ್ನ ನೋಡುವುದಂತೆ ಇಲ್ಲವೇ? ಅವರು ಅತ್ತ ನೀವು ಇತ್ತಲೋ? ಹೋಗುತ್ತೇನೆ, ಆಗಾಗ ಅಲ್ಲದಿದ್ದರೂ ಅಪೂರ್ವಕ್ಕಾದರೂ ಹೋಗಿ ನೋಡಿ ಬರುವುದುಂಟು ಎಂದೆ. ನೋಡ್ಬೇಕಪ್ಪ, ಆಗಾಗ ಹೋಗಿ. ನೀವೇನೇ ಉದ್ಯೋಗವನ್ನ ಮಾಡಿಕೊಂಡಿರಿ, ಇಲ್ಲೂ ಇರಿ, ತಂದೆ ತಾಯಿಗಳು ಬದುಕಿನವರೆಗೆ ಹೋಗಿ ಅವರನ್ನ ಆಗಾಗ ನೋಡಿಕೊಂಡು ಬರಲೇಬೇಕು. ಅವರಾದ್ರೂ ಈಗಿನ ಕಾಲದ ಮಕ್ಕಳಿಂದ, ನಿಮ್ಮಂತೆ ಇಂಗ್ಲಿಷ್ ಓದಿದ ಮಕ್ಕಳಿಂದ ಸಾಗುವಳಿ, ಮನೆ ವಾರ್ತೆ, ಕಸಬುಗಳು ಅದಾವೆಂದೂ ತಿಳಿಲಿಕ್ಕಿಲ್ಲ. ಆದರೆ ತಮ್ಮ ಮಕ್ಕಳನ್ನ ನೋಡುವ ಆಸೆ ಮಾತ್ರ ಇಲ್ಲದಿದ್ದೀತೆ. ತಟ್ಟನೆ ನಾನು ಅವರಿಗೆಂದೆ, ಏನು ನನ್ನಂತವನಿಂದ ಸಾಗುವಳಿ ಆಗಲಾರದೇನು? ಸರಿ, ಶಾಲೆಗೆ ಹೋಗಿ ಇಂಗ್ಲಿಷು ಕಲಿತ ಮಕ್ಕಳು ಭೂಮಿ ಸಾಗುವಳಿಯ ಕೆಲಸ ಮಾಡಿದ್ರೆ ಇನ್ನೇನು ಕಡಿಮೆ ಅಂತೆ. ಹಾಗಾದ್ರೆ ನಿಮ್ಮ ಹುಡುಗನನ್ನ ಯಾಕೆ ಇಂಗ್ಲಿಷ್ಗೆ ಹಾಕಿದ್ರಿ?
ಇರುವವನು ಒಬ್ಬನೆಂದು ತಿಳಿದು ಅವನನ್ನ ಇಂಗ್ಲಿಷ್ಗೆ ಹಾಕಿ ಊರಿನ ವಾಸನೆಯೂ ಅವನಿಗೆ ಬರದ ಹಾಗೆ ನೀವೇ ಮಾಡಿದಂತಾಗ್ಲಿಲ್ವಾ? ಒಂದು ಲೆಕ್ಕಕ್ಕೆ ನೀವು ಹೇಳುವುದು ಸರಿಯೇ. ಅವನಾದರೂ ಓದಿ ಬಂದ ಮೇಲೆ ನಮ್ಮ ಅಡಿಕೆ ತೋಟವನ್ನ ನೋಡಿಕೊಂಡಿರ್ತಾನೆ ಅಂತ ನಾನು ಎಣಿಸ್ಲಿಲ್ಲ. ಹಾಗಾದ್ರೆ ಭಟ್ರ, ಈ ಮಲೆಯಲ್ಲಿ ನೀವು ನಿಮ್ಮ ಹಿರಿಯರು ಇಷ್ಟೆಲ್ಲಾ ನೆಲವನ್ನ ಕೆರೆದು ಕಡಿದು ಬೆವರು ರಕ್ತಗಳನ್ನ ದಾರಿ ಎರೆದು ಮಾಡಿದ ಈ ನಂದನವನ ನಾಳೆ ಯಾರ ಪಾಲಿಗೆ ಸೇರ್ಬೇಕು? ಯಾರಿಗಾಗಿ ಇದನ್ನೆಲ್ಲ ಮಾಡಿದ್ರಂತೆ? ಮಾಡುವುದು ಮಾತ್ರ ನಮ್ಮ ಮಕ್ಕಳಿಗೆ ಎಂಬ ಭ್ರಮೆಯಿಂದಲ ಅವರೇ ಇಲ್ಲಿಗೆ ಬಂದು ಇದ್ದು ಗೈಮೆ ಮಾಡಬೇಕೆಂಬ ನಮ್ಮ ಭ್ರಮೆ. ಈಗ ಎಷ್ಟು ಜನ ಬ್ರಾಹ್ಮಣರ ಮಕ್ಕಳ ಇಂಗ್ಲಿಷನ್ನ ಓದಿ ಊರು ಬಿಟ್ಟಿಲ್ಲ? ಅವರೆಲ್ಲರೂ ತಿರುಗಿ ಗದ್ದೆ ಸಾಗುವಳಿಗೆ ಬಂದಾರೆಂದು ಆಸೆ ಮಾಡುವುದೇ? ನಮ್ಮ ಕಾಲಕ್ಕೆ ಆಸ್ತಿ ಜಮೀನುಗಳಿಗೆ ಒಂದು ಮರ್ಯಾದೆ ಇತ್ತು, ಮಾಡಿದ್ವು. ಈಗ ಇಂಗ್ಲಿಷಿಗೆ ಹೆಚ್ಚಿನ ಮರ್ಯಾದೆ, ಅದನ್ನ ಕಲಿಸಿದ್ವು. ನಿಜ, ಒಬ್ಬನೇ ಮಗನಿದ್ದಾಗ ನನ್ನಂತೆ ಅವನು ಬೇಸಾಯಕ್ಕಿರಲಿ, ಇಂಗ್ಲಿಷಿಗೆ ಕಳಿಸಬಾರದಿತ್ತು ಎಂದು ಕಾಣುತ್ತದೆ ಒಮ್ಮೊಮ್ಮೆ. ಆದರೆ ಅವನನ್ನ ಮನೆಯಲ್ಲಿ ಇರಿಸಿಕೊಂಡರೆ ಇದ್ದುದನ್ನೆಲ್ಲ ಮಾರಾಟ ಮಾಡಿ ಪೇಟೆ ಶಹರನ ಸೇರೋದಿಲ್ಲ ಎಂದು ಏನು ನಿಶ್ಚಯ? ಎಷ್ಟೋ ಜನ ಆಸ್ತಿವಂತರು ಪೇಟೆಯ ಭ್ರಮೆಗೆ ಇದ್ದುದನ್ನ ಮಾರಿದುಂಟು. ಭೂಮಿ ಗೇಣಿಗೆ ಕೊಟ್ಟು ಪೇಟೆಯಲ್ಲಿ ಕುಳಿತು ಉಣ್ಣುವವರಿದ್ದಾರೆ. ಅದರಿಂದ ಏನು ಮಾಡಿದ ಹಾಗಾಯಿತು? ಆಸ್ತಿ ಇದ್ದವರು ತೋಟದ ಅಗತ್ಯ ಮಾಡಿಸಿ ಬೆಳೆ ಬೆಳೆದು ಮಾರಾಟ ಮಾಡಿ ಉಂಡರೆ ಒಂದು ಸುಖ. ನಿತ್ಯ ದುಡಿಯುವಾಗ, ಫಸಲು ನೋಡುವಾಗ, ಗಿಡ ಬೆಳೆಯುವಾಗ, ಆಗಿ ನೋಡುವಾಗ, ಪೈರು ಕೊಯ್ಯುವಾಗ ಸಿಗುವ ಸಂತೋಷ ಒಂದು. ಅವನು ಗೇಣಿಗೆ ಕೊಟ್ಟು ಬರಿದೆ 4 ಅಡಿಕೆ ಕಂಡಿ ನೋಡಿದ್ರೆ ಅಷ್ಟು ಸಂತೋಷ ಇದೆ ಅಂತೀರ? ನನ್ನಂತವನಿಂದ ಜನ್ಮಕ್ಕೂ ಅಂತ ಕೆಲಸ ಆಗ್ಲಿಕ್ಕಿಲ್ಲ. ಹಾಗೆ ಕೈಗೆ ಬಂದ ದುಡ್ಡು ಜುಗಾರಿ ದುಡ್ಡಿನ ಹಾಗೆಂದೇ ನನಗೆ ತೋರಿತು. ಅಂತ ದುಡ್ಡು ಕೈಯಲ್ಲಿ ಉಳಿಯಬಾರದು, ಉಳಿಯಲು ಇಲ್ಲ. ಅವರ ಕೊನೆಯ ತೀರ್ಮಾನ ಎಷ್ಟು ನಿಜವೋ ನನಗೆ ತಿಳಿಯದು. ಗೇಣಿಯ ದುಡ್ಡಿನಿಂದ ಶ್ರೀಮಂತರಾದವರು ನನ್ನ ಕಣ್ಣು ಮುಂದೆ ಹಲವರಿದ್ದಾರೆ. ಆದರೆ ದುಡಿಮೆಯ ಸುಖ, ಅವರು ಹೇಳಿದಂತೆ ಬೆಳೆಯುವ ಸುಖ, ಒಕ್ಕಲುಗಳಿಂದ ಗೇಣಿಯನ್ನ ಕೊಂಡು ಕಳೆಯುವ ಬರಬಾರೆ ಜೀವನದಲ್ಲಿ ಇಲ್ಲ ಎಂದು ನನಗೆ ಅನಿಸಿತು. ಹಾಗೆಂದು ಸ್ವತಃ ನಾನು ಮಣ್ಣಿಗೆ ಕೈ ಇಕ್ಕುತ್ತೇನೋ ಇಲ್ಲವೋ ಎಂಬುದನ್ನು ಹೇಳಲಾರೆ. ಗೋಪಾಲಯ್ಯನ ಮುಪ್ಪಿನ ಜೀವನದ ತೀರ್ಮಾನಕ್ಕೆ ಎಳೆಯನಾದ ನಾನು ತಲೆದೂಗುವಂತಾಯಿತು. ನಾನು ಅವರ ಜೀವನವು ಈ ತತ್ವದ ನಂಬಿಕೆಯಿಂದ ಹೇಗೆ ಬೆಳೆದಿರಬಹುದು ಎಂಬ ಕನಸನ್ನ ಕಾಣತೊಡಗಿದೆ. ಅವರು ನಟ್ಟಿರುವ ಪ್ರತಿಯೊಂದು ಅಡಿಕೆ ಗಿಡವು ಹೇಗೆ ಬೆಳೆದಿರಬಹುದು, ಹೇಗೆ ನಿಂತಿರಬಹುದು. ಅವರು ನಟ್ಟಿರುವ ಪ್ರತಿಯೊಂದು ಅಡಿಕೆ ಗಿಡವು ಹೇಗೆ ಅವರಿತ್ತ ನೀರು ಗೊಬ್ಬರಗಳನ್ನ ಉಂಡು ನಕ್ಕಿರಬಹುದು ಎಂದು ಊಹಿಸಿದೆ. ಅವರು ಕಾಟುಮೂಲೆಯ ತೋಟದಲ್ಲಿ ತುಂಬಾ ಅಡಿಕೆಯ ಮರಗಳನ್ನ ಕಾಣುವ ಬದಲು ಸಾವಿತ್ರಿ ಸುಬ್ರಾಯರಂತಹ ಎಳೆಗೂಸುಗಳು ನಲಿಯುತ್ತಿರುವಂತೆ ಕಾಣಿಸಿತು. ಹೀಗೆ ನನ್ನ ಕಲ್ಪನಾ ರಾಜ್ಯವು ವಿಸ್ತರಿಸುತ್ತಿರುವಾಗ ಭಟ್ಟರು ನನ್ನನ್ನ ಬಿಟ್ಟು ಸ್ನಾನದ ಮನೆಗೆ ಹೋಗಿ ಸ್ನಾನ ತೊಡಗಿಯಾಗಿತ್ತು. ಬಿಸಿ ನೀರಿನ ತಪ್ಪಲೆಯಿಂದ ನೀರು ರಪರಪನೆ ಬೀಳುತ್ತಿದ್ದುದು ಕಿವಿಗೆ ಕೇಳಿಸಿತು. ನಾನು ಕಂಬಕ್ಕೊರಗಿ ಕನಸಿನಲ್ಲಿ ತೇಲುತ್ತಿದ್ದೆ. ಎದುರಿಗೇನೆ ಗೋಡೆಗೆ ಒರಗಿ ಸಾವಿತ್ರಿಯನ್ನ ತನ್ನ ಕಾಲ ಮೇಲೆ ಮಲಗಿಸಿ ತಟ್ಟಿ ನಿದ್ರೆ ಮಾಡಿಸುತ್ತಿದ್ದ ಶಂಕರಮ್ಮ ನನ್ನ ಮುಖವನ್ನೇ ನೋಡುತ್ತಿದ್ದು, ಈ ಎಳೆ ಪ್ರಾಯದಲ್ಲಿ ಇವನಿಗಿನ್ನೇನು ಚಿಂತೆ ಎಂದು ಅವರಿಗೆ ನನ್ನ ಯೋಚನಾಪರವಾದ ಮುಖವನ್ನ ಕಂಡು ಅನಿಸಿರಲೂಬಹುದು. ಭಟ್ಟರು ಸ್ನಾನ ಮಾಡಿ ಬಂದು, ಹಾಗಾದರೆ ನಿಮ್ಮ ಅಭ್ಯಂಜನ ಸ್ನಾನ ಇವತ್ತು ವಜಾ ಅಲ್ಲವೇ ಎಂದರು. ಮನಸ್ಸನ್ನ ಎಲ್ಲೋ ಹರಿಸಿದ ನಾನು, ಹಾ ಏನೇನ್ರಿ ಎಂದು ಕೇಳಿದೆ. ಅಭ್ಯಂಜನ ಸ್ನಾನ ವಜಾ ಅಲ್ವೇ ಎಂದು ತಿರುಗಿ ಕೇಳಿದ್ರು. ಇನ್ನು ವಜಾ ಆದ ಹಾಗೆಯೇ ಎಂದೆ ನಾನು. ಹಾಗಾದ್ರೆ ಶಂಕರಿ, ಈ ಮಗುವನ್ನ ನೀನು ಚಾಪೆಯಲ್ಲಿ ಮಲಗಿಸಿ ಒಂದಿಷ್ಟು ಊಟದ ಶಾಸ್ತ್ರ ಮುಗಿಸುವ ಅಂದ್ರು. ಮಗು ಕಾಲಿನ ಮೇಲೆ ಮಲಗಿತ್ತು. ಅದನ್ನ ಎತ್ತಿಕೊಂಡು ಮೊದಲೇ ಹಾಸಿಗೆ ಹಿಡಿದ ಸುಬ್ರಾಯನ ಮಗುಲಲ್ಲಿ ಮಲಗಿಸಿಬಿಟ್ಟು ಅಡಿಗೆಯ ಮನೆಗೆ ಸರಿದ್ಲು. ಒಳಗೆ ಹೋಗುವಾಗಲೇ ಗೋಪಾಲಯ್ಯನವರು, ಶಂಕರಿ, ಏನು ಬರೆಯ ಸಾರು ಗೊಜ್ಜುಗಳಲ್ಲಿ ಸುಧಾರಿಸಿಟ್ಟಿದ್ದೀಯಾ? ಕಾಯಿಯ ಹುಳಿಗಿಳಿ ಏನಾದ್ರೂ ಇದೆಯಾ ಎಂದು ಕೇಳಿದ್ರು. ಮಾಡಿದ್ದೇನೆ ಏನೋ ತಿಳಿದುದನಾ ಎಂದ್ಲು ಅವಳು. ಇಬ್ಬರು ಊಟಕ್ಕೆ ಕುಳಿತೆವು. ಭಟ್ಟರು ಮಾತನಾಡುತ್ತಾ, ಹೇಗಿತ್ತು ಇವತ್ತು ನಮ್ಮ ನಾರಾಯಣನ ಮನೆಯಲ್ಲಿನ ಊಟ ಎಂದು ಕೇಳಿದ್ರು. ನಿಮ್ಮ ಅಳಿಯ ಅವನು ಎಂದ ಮೇಲೆ ಸಮ್ಮಾನದ ವಿಚಾರವಾಗಿ ಕೇಳಬೇಕೆ ಎಂದೆ ನಾನು. ನಿಮ್ಮನ್ನ ನಾರಾಯಣ ನಿಜಕ್ಕೂ ತಹಶೀಲ್ದಾರೆ ಎಂದು ತಿಳಿದಂತೆ ನೀವು ಅವನನ್ನ ನನ್ನ ಅಳಿಯ ಎಂದು ತಿಳಿದಿದ್ದೀರಾ ಅಂದ್ರು. ಇಲ್ಲ, ತಾವೇ ಹೇಳಿದ್ರಲ್ಲ, ಯಾರೋ ಅನಾಥನಾದ ಹುಡುಗನನ್ನ ಸಾಕಿ ಸಲಹೆ ಮದುವೆ ಮಾಡಿಸಿ ಬೆಳೆಸಿ ಬಂದಿರೆಂದು. ನನಗೆ ಒಂದೊಂದು ಸಾರಿ ಹೀಗೂ ಅನಿಸುತ್ತೆ. ಹೀಗೆ ಗತಿ ಇಲ್ಲದೆ ಬಂದವರಿಗೆ ಏನಾದರೊಂದು ಉಪಕಾರ ಮಾಡಿದ್ರೆ ಉಳಿಯುವಷ್ಟು ನೆನಪು ನಮ್ಮವರಿಗೇನೆ ಉಳಿಯೋದಿಲ್ಲ ಅಲ್ವಾ? ಈಗ ನಾರಾಯಣ ನಿಜಕ್ಕೂ ಸೋದರಳಿಯನೋ ಮತ್ತೊಬ್ಬನೋ ಆಗಿದ್ರೆ ಹೀಗೆ ನಿಮಿಷಕ್ಕೂ ಮಾವ ಮಾವ ಅಂತ ಇದ್ದ. ಇಷ್ಟರೊಳಗೆ ಎಲ್ಲಿನ ಮಾವನೋ ಎಲ್ಲಿನ ಅಳಿಯನೋ ಆಗುತ್ತಿತ್ತು ಎಂದ್ರು. ಇಲ್ಲ, ಅನೇಕ ಹೃದಯಗಳಲ್ಲಿ ಪರೋಪಕಾರ ಎಂಬುದು ಮರೆಯಾಗುವುದಿಲ್ಲ.
ಆದರೆ ನಮ್ಮಂತವರು ಮಾಡಿದ ಉಪಕಾರ, ತೋರಿಸಿದ ಪ್ರೀತಿಗಳು ನೆನೆದರೆ ಮನುಷ್ಯ ಮಾತ್ರದವನು ಮರೆಯಲಾರ ಎನಿಸುತ್ತೆ. ನಿಜಕ್ಕೂ ನಿಮ್ಮ ಮರ್ಜಿ ರೀತಿಗಳನ್ನೆಲ್ಲ ನೋಡಿ ನನಗೇನೆ ಇಲ್ಲಿ ನಿಮ್ಮ ಇನ್ನೊಬ್ಬ ಅಳಿಯನಾಗಿ ಬಂದು ತಣ್ಣಗೆ ಕುಳಿತಿರಬಾರ್ದಾ ಅನ್ಸುತ್ತೆ. ನಕ್ಕರು ಗೋಪಾಲಯ್ಯ. ನಿಮ್ಮ ಚೇಷ್ಟೆಗಿಷ್ಟೇ ಬೇಡ. ನೀವು ಮನೆಯಲ್ಲಿ ಹೊಟ್ಟೆ ತುಂಬಾ ತಿನ್ಲಿಕ್ಕಿದ್ದು ತಂದೆ ತಾಯಿಯಿಂದ ದೂರ ಆಗಿದ್ದೀರಿ. ಯಾರ ಹಂಗೂ ಬೇಡವೆಂದು ಇಲ್ಲಿ ನನ್ನ ಹಂಗಿಗೆ ನಿಲ್ಲುವುದುಂಟೆ. ಹಾಗೇನಿಲ್ಲ, ನಿಲ್ಲಬಾರದೆಂದೇನು, ಎಲ್ಲವೂ ಸ್ಥಿತಿಯನ್ನ ನೋಡಿ ಕೊಂಡಿದೆ ಅಷ್ಟೆ. ಮನುಷ್ಯನ ಹಿತವಾರೆಯ ಮೇಲಿದೆ. ನನಗೆ ಈ ಜಾಗ ಇಷ್ಟವಾಗಿ ನಿಮಗೆ ನನ್ನನ್ನ ಕಂಡು ಇನ್ನೊಬ್ಬ ನಾರಾಯಣ ಇವನು ಎಂದು ತೋರಿದರೆ ನಾನೇಕೆ ಇಲ್ಲಿ ನಿಲ್ಲಬಾರದು ಎಂದೆ. ನನಗೂ ನಗು ಬಂದಿತು. ಅವರು ನನ್ನನ್ನು ಒಬ್ಬ ನಾರಾಯಣನನ್ನಾಗಿ ತಿಳಿಯುವುದು ಶಕ್ಯವಿದೆಯಾದರೂ ಆ ಬೆಟ್ಟಗಾಡಿನ ಸಂಧಿಯಲ್ಲಿ ಇಂಥ ಒಂಟಿ ಜೀವನ ಮಾಡುವ ಧೈರ್ಯ ನನಗೆಲ್ಲಿಂದ ಬಂದಿತು ಎಂದು ನನ್ನ ಅಂತರಂಗ ನುಡಿಯಿತು. ಹೋ, ನೀವೀಗ ನಿಲ್ಲುತ್ತೇನೆಂದು ಖಂಡಿತ ಮಾತು ಕೊಡಿ. ನಿಮಗಾಗಿ ಇನ್ನೊಂದು ಕಾಟು ಮೂಲೆ ತಯಾರಿಸ್ತಾನೆ. ಒಬ್ಬ ಅಳಿಯನ ಬದಲು ಇಬ್ಬರು ಅಳಿಯಂದರಾದ್ರು ಹೆದರ್ತೇನೆಯೇ? ಏನು, ನನಗೆ ಇನ್ನೊಂದು ಕಾಟು ಮೂಲೆ ಯಾಕೆ ಎಂದೆ ನಾನು. ಏನು ಕಾಟು ಮೂಲೆ ನಿಮಗೋ? ಪಾಪ, ಅದನ್ನ ಕೇಳಿದ ನಾರಾಯಣನ ಎದೆ ಡಬ್ಬಾದಿತು. ಕಾಟು ಮೂಲೆ ಅದು ಆ ನಮ್ಮ ನಾರಾಯಣನಿಗೆ 2 ಮಕ್ಕಳಿವೆ ಅವನಿಗೆ. ನಾಳೆ 2 ಆದವು. ಇಡೀ ಆಯುಷ್ಯಕ್ಕೇನೆ ನನ್ನನ್ನ ಹೊಂದಿಕೊಂಡವನು ಅವನು. ಅರ್ಧದಲ್ಲಿ ಅವನ ಕೈ ಬಿಡ್ಲಿಕ್ಕೆ ಬಂದಿದೆ. ಹಾಗಾದ್ರೆ ನಿಮ್ಮ 2ನೇ ಅಳಿಯನಿಗೆ ನೀವಿರುವ ಮನೆ ತೋಟವನ್ನ ಕೊಡ್ತೀರಾ? ನಿಮಗೆ ಇನ್ನೊಂದು ಕಾಟು ಮೂಲೆ ಕೊಡ್ತೇನೆ ಎಂದೇನಲ್ಲ. ಈ ಮನೆ, ಈ ತೋಟದ ಅನ್ನದಾದ್ರೆ ನಿಮಗೆ ಇದು ನಿಮ್ಮದಲ್ಲವೇ ಎಂದು ಕೇಳಿದೆ ನಾನು. ಪರಿಹಾಸ್ಯದ ಜೊತೆಗೆ ಆಶ್ಚರ್ಯವೂ ಆಯಿತು. ಇದು ನನ್ನ ಅಪ್ಪ ಅಜ್ಜಂದಿರದು. ಅವರು ಅವರ ಹಿರಿಯರು ದುಡಿದು ಮಾಡಿದ್ದು. ದುಡಿತವಿಲ್ಲದೆ ಅವರಿಂದ ಬರಿದೇ ನನಗೆ ಬಂದದ್ದು. ಇದು ಧರ್ಮದ ಕೂಳು ಇದ್ದ ಹಾಗೆ. ಧರ್ಮದ ಕೂಳಿಗೆ ಹಾಗೇನೆ ಇದು ಹೋಗಬೇಕಾದದ್ದು. ಹೊಟ್ಟೆಯಲ್ಲಿ ಹುಟ್ಟಿದವನಿದ್ದಾನೆ, ಅವನಿಗೇನೆ ಇದು. ಅವನು ತಿರುಗಿ ಮನೆಗೆ ಬರಲಿ, ಬಾರದಿರಲಿ, ದೂರವಿದ್ದುಕೊಂಡು ಮಾರಾಟ ಮಾಡಲಿ. ನಾನು ಶಂಕರಿಯೂ ಇಲ್ಲಿ ಕುಳಿತಿರುವಷ್ಟು ದಿನ ಇದು ನಮ್ಮದು, ಮುಂದೆ ಅವನದ್ದು ಎಂದರು. ನೀವು ಖಂಡಿತವಾಗಿಯೂ ಜೊತೆಗೆ ಇಲ್ಲಿರುತ್ತೇನೆ ಅನ್ನಿ. ನಾರಾಯಣ ನಿಮ್ಮ ಹತ್ತಿರ ಆಗಮೇ ನೀರೆಕಟ್ಟೆ ಬಯಲು ಎಂದನಲ್ಲ, ಅದನ್ನ ನಿಮಗೆ ವೃಂದಾವನವಾಗಿ ಮಾಡಿಕೊಡ್ತಾನೆ ಎಂದು ಉಬ್ಬಿನಿಂದ ನೋಡಿದ್ರು. ನನ್ನ ಬಾಯಿಯ ಬಿಗಿಯಿತು. ಮಾತಿನ ಬರಕ್ಕೆ ಅವರು ನುಡಿದಿರಬೇಕು. ನಾನು ಮಾತಿನ ಬರಕ್ಕೆ ಅವರ ಅಳಿಯನಾಗ್ತೇನೆ ಎಂದಂತೆ ಹೊಳಿತು ನನಗೆ. ಆದರೆ ಮುಪ್ಪಿನಲ್ಲಿ ಅವರ ಜೀವವು ಆತ್ಮೀಯರ ಬಳಿಯಲ್ಲಿರಲು ಬಯಸುತ್ತಿದ್ದ ರೀತಿ ನೋಡಿ, ಇಂಥ ಮಾತು ಕೃತಿಗೆ ಬರುವ ದಿನವೊಂದು ಇದ್ದರೆ ಅವರು ಅಂಥ ತ್ಯಾಗಕ್ಕೆ ಹಿಂಜರಿಯಲಾರರು ಎಂದು ನನಗೆ ಅನಿಸಿತು. ನನ್ನ ಮಾತುಗಳನ್ನ ಆಚೀಚೆ ಅನ್ನ ಸಾರು ಬಡಿಸುತ್ತಾ ಅಲಿದಾಡುತ್ತಿದ್ದ ಶಂಕರಮ್ಮ ಕೇಳದೆ ಇದ್ದಾಳೆಯೇ? ಅವಳು ಈ ಹಾಸ್ಯ ಸ್ಪರ್ಧೆಯಲ್ಲಿ ಸೇರಿಕೊಂಡು, ಅದೆಲ್ಲ ಬೇಡ, ನೀವು ನನ್ನ ಮಗನನ್ನ 1 ದಿನಕ್ಕೆ ತರಿಸಿಕೊಟ್ರೆ ನಿಮ್ಗೆ 100 ರೂಪಾಯಿ ಬಹುಮಾನ. ಇವು ಹೇಗೂ ಇಂಥ ಕಾಡು ಕೊಂಪೆಯಲ್ಲಿ ಇರುವವರಲ್ಲ ಅಂದ್ಲು. ನಾನು ಆ ಸ್ಪರ್ಧೆಗೆ ನಿಂತೆನು. ಬರೀ 100 ರೂಪಾಯಿನ ಅಂತ ಕೇಳಿ. 100,000 ನನಗೆ ಅದೆಲ್ಲ ತಿಳಿಯದು. ಯಜಮಾನರು ಕೊಟ್ಟಷ್ಟು ನೀವು ತೆಗೆದುಕೊಂಡಷ್ಟು ಎಂದಳು. ನಿಜಕ್ಕೂ ಆಕೆ ನನ್ನ ಜೀವನದಲ್ಲಿ 100,000ಗಳಲ್ಲಿ ಬಹಳ ಅಂತರವನ್ನ ಕಲ್ಪಿಸಿದಂತೆಯೇ ಕಾಣೆ. ಅಲ್ಲದೆ ತನ್ನ ಗಂಡನಲ್ಲಿ ಎಷ್ಟು 100 ಇದ್ದಾವೆ, ಎಷ್ಟು 1000 ಇದ್ದಾವೆ ಎಂದು ಅವಳು ಬಲ್ಲವಳಾಗಿರಳು. ಗೋಪಾಲಯ್ಯ ನಗುತ್ತಾ, ಶಂಕರಿ, 1000 ರೂಪಾಯಿ ಅಂದ್ರೆ ಸ್ವಲ್ಪವಾಯ್ತೇನು? ಈಗಿನ ದರದಲ್ಲಿ ಸುಮಾರು 9 ಕಂಡಿ ಅಡಿಕೆ ಆಗುತ್ತೆ. ನಮ್ಮ ಈ ತೋಟದ 1 ವರ್ಷ ಹುಟ್ಟುವಳಿಯೇ ಆಯ್ತಲ್ಲ ಅವ್ರಿಗೆ ಅಂದ್ರು. ಹಾ, ನಿಮಗೂ ಅಂತ ಆಸೆ ಶುರು ಆಯ್ತಲ್ವಾ? ಆಸೆಯಿಂದಲ್ಲ, ಇದರ ಯಾವತ್ತೂ ಉಳಿತಾಯ ನಿಮ್ಮ ಮಗನದ್ದಲ್ಲವೇ? ನಾವು ದಾನ ಮಾಡಿದ್ರೆ ಹೇಗೆ? ಪ್ರಾಯಕ್ಕೆ ಬಂದ ಮಗನನ್ನ ಕೇಳದೆ ದಾನ ಮಾಡಿದ್ರೆ ಆನಂತರ ಅವನು ಕೋರ್ಟಿನಲ್ಲಿ ನಂಬರ್ ಮಾಡಿಯಾನು ಎಂದು ನಕಲಿ ಮಾಡಿದ್ರು. ಅಂತ ಕಾಲದಲ್ಲಿ ನನ್ನ ಚಿನ್ನವನ್ನ ಮಾರಿಕೊಟ್ಟೇನು ಎಂದಳು ಆಕೆ. ನಿನ್ನ ಚಿನ್ನವನ್ನ ಮಾರಾಟ ಮಾಡಿದ್ರೆ 1000 ರೂಪಾಯಿ ಸಿಗ್ಲಿಕ್ಕುಂಟೆ ಎಂದ್ರು ಗಂಡ. ಸಿಕ್ಕಿದಷ್ಟು ಸಿಕ್ಕಿತು, ಅದರಲ್ಲಿ ಸುಮಾರು ಪವನಗಳು ಉಂಟು ಅಂದಿರಲ್ಲ ಎಂದ್ಲು ಶಂಕರಮ್ಮ. ಸುಮಾರು ಪವನಿದೆ ನಿಜ, ಆದ್ರೆ ಈಗ ಪವನಿನ ದರ ತುಂಬಾ ಇಳಿದಿದೆ ಅಂತಲ್ಲ. 10 ರೂಪಾಯಿ ಮೊನ್ನೆ ಸಂತೆಯಲ್ಲಿತ್ತು 1 ಪವನಿಗೆ. ಮುಂದಿನ ಸಂತೆಯಲ್ಲಿ 8 ರೂಪಾಯಿ ಆದ್ರೂ ಆದೀತು ಅಂತಾರೆ ಎಲ್ರು ಅಂದ್ರು. ನಿಜಕ್ಕೂ ಹೌದೇನು? ನಾವು 15 ರೂಪಾಯಿಗಳಂತೆ ಕೊಟ್ಟುಕೊಂಡದ್ದು ಅಲ್ವೇ? ಹಾಗೆ ಪವನು ಅಗ್ಗವಿದ್ರೆ ಈ ಸಾರಿ ಅಡಿಕೆ ಮಾರಿ ಪೂರ್ಣ ಪವನನ್ನು ಕೊಳ್ಳಬಾರದೇಕೆ? ಎಷ್ಟೆಂದರೂ ಚಿನ್ನ ಇರುವುದು ಭದ್ರ ಎಂದಳು ಆಕೆ. ಈಗಿನ ಪವನು ಹಿಂದಣ ಕಾಲದ ಪವನಿನ ಹಾಗಲ್ಲ. ಇದಕ್ಕೆ ಬಲು ಬೇಗ ಗೆದ್ದಲು ಹಿಡಿತೆ ಅಂತಾರೆ ಯಜಮಾನರು ನಗುತ್ತ. ಪವನು ಅಂದರೆ ನೋಟ ಎಂದು ಕೇಳಿದಳು ಅವಳು. ನಮ್ಮ ಮಾತು ತಲೆ ಬುಡವಿಲ್ಲದ ಹಾಸ್ಯದಿಂದ ಮುಗಿಯಿತು. ಎಲ್ಲರೂ ನಕ್ಕೆವು. ನಮ್ಮ ಊಟವಾಯಿತು. ಊಟವನ್ನ ಮುಗಿಸಿದಿ ಮುಂಚಿನ ಪರಿಪಾಠದಂತೆ ಹೊರಗೆ ಬಂದು ಕುಳಿತೆವು.
ಗೋಪಾಲಯ್ಯ, ಇವತ್ತು ನೀವು ಸುಮ್ಮನೆ ಮಲಗಿಕೊಳ್ಳಿ, ನನ್ನ ಕೈ ತುಂಬಾ ಕೆಲಸ ಇದೆ, ಆಳುಗಳು ಬರ್ತಾರೆ, ಅಡಿಕೆ ರಾಶಿನ ಸುಲಿದು ಹಾಕ್ಬೇಕು ಅಂದ್ರು. ಎಲೆ ಅಡಿಕೆ ಮುಗಿದ ಗಳಿಗೆಯಲ್ಲಿ ನಡುವೆಗೊಂದು ಪಚ್ಚೆಯನ್ನ ಸುತ್ತಕೊಂಡು ಅಂಗಳದಲ್ಲಿ ಮೆಟ್ಟುಗತ್ತಿಯ ಮೇಲೆ ಕುಳಿತು ಅವರು ಒಂದೊಂದು ಅಡಿಕೆಗಳನ್ನ ಚುಚ್ಚಿ ಸುಲಿಯತೊಡಗಿದ್ರು. ಅವರ ಬಾಯಿ ಮಾತ್ರ ಮಾತನಾಡುತ್ತಲೇ ಇತ್ತು. ಎದುರಿಗೆ ಮಿಣುಕು ದೀಪವೊಂದು ಉರಿಯುತ್ತಿತ್ತು. ಸರಿ ಆಗಲಿ ಬಟ್ಟೆನ ಸವಾರಿಯೂ ಬಂದಿತ್ತು. ಇನ್ನಿಬ್ಬರು ಅವನ ಮನೆಯ ಹೆಂಗಸರು ಬಂದು ದೂರದಲ್ಲಿ ಮೆಟ್ಟುಗತ್ತಿಗಳನ್ನ ಎಳೆದುಕೊಂಡು ಅದೇ ಕೆಲಸಕ್ಕೆ ಕುಳಿತರು. ಗೋಪಾಲಯ್ಯ ಮೊದಲು ಎಲೆ ಅಡಿಕೆ ತಾಟಿನ ಬಳಿಗೆ ಹೋಗಿ ಅವರಿಗೆ ವೀಳ್ಯವನ್ನ ತೆಗೆದುಕೊಟ್ಟು ಎಲೆಗಳಿಗಿಂತ ಹೆಚ್ಚಿನ ಹೋಗಿ ಸೊಪ್ಪನ್ನ ಕೊಟ್ಟು ಕುಳಿತರು. ಒಬ್ಬ ಅದನ್ನ ತೆಗೆದುಕೊಂಡು ಮೂಸಿ ನೋಡಿ, ಅಯ್ಯ, ಯಾವಾಗ ತಂದದ್ದು ಈ ಸೊಪ್ಪನ್ನ, ಪರಿಮಳ ಗಮಗಮ ಬೀಸುತ್ತೆ, ಸೊಪ್ಪೆಂದ್ರೆ ಇದು ಎಂದು ಅದನ್ನ ಪ್ರಶಂಸಿಸಿ ತಿನ್ನಲು ಕುಳಿತ. ಮಾತಿನ ಎಡೆಯಲ್ಲಿ ನಗುತ್ತಾ, ಅಯ್ಯ, ನಮ್ಮ ದೇರಣ್ಣ ಒಡೆಯರಿಗೆ ಹೊಸ ಹೊಗೆ ಸೊಪ್ಪು ಬಂದಿದೆ ಅಂತ ಹೇಳ್ಬೇಡಿ, ಅದು ಮುಗಿಯ ತನಕವೂ ಅವರು ದಿನಕ್ಕೆ 10 ಸಾರಿ ಬಂದು ಹೋದರು ಮನೆಗೆ ಅಂದಾದ. ಅವನಿಗೂ ಚೇಷ್ಟೆಯೇ. ಹೇಗೆ ತಹಶೀಲ್ದಾರರೇ, ನಮ್ಮ ಬಟ್ಟೆನಿಗೂ ದೇರಣ್ಣನ ಬೇರು ಬುಡ ಎಲ್ಲ ತಿಳಿದು ಹೋಗಿದೆ ಅಂದ್ರು ಗೋಪಾಲಯ್ಯ. ಅಲ್ಲಿಂದ ಅವರ ಮಾತು ಕೆಲಸಗಳು ಒಂದಾಗಿ ಹೋದ್ವು. ನಾನು ಗೋಡೆಯ ಮಗುಲಿಗೆ ಸೇರಿದೆ. ಅದಕ್ಕೆ ಹೊರಗೆ ಕುಳಿತು ಆ ಕಾಲದ ಸಂಭಾಷಣೆಯನ್ನೇ ನೆನೆತೊಡಗಿದೆ. ಅವರ ಹಾಸ್ಯದ ಹಿಂದೆ ನಿಂತಿದ್ದ ಸಮಸ್ಯೆಯ ಕಡೆಗೆ ಮನಸ್ಸು ಹರಿಯುತ್ತಲೇ ನನ್ನ ನಗು ನಿಂತಿತ್ತು. ಶಂಕರನ್ ಮನೆಗೆ ಒಂದೇ ಹಂಬಲ ಮಗನದ್ದು. ಅದು ನಿವಾರಣೆಯಾಗುವ ಗಳಿಗೆಯುಂಟೆ ಅನಿಸಿತು ನನಗೆ. ಗೋಪಾಲಯ್ಯನವರ ರೀತಿಯಲ್ಲಿ ಕಾಣುವ ಅನಾಸಕ್ತಿ, ಅವನ ಹಿರಿಯರ ಆಸ್ತಿ ಅವನಿಗೆದ್ದೇ ಎಂದ ಮಾತು, ಇವೆಲ್ಲ ಅವರ ವಿಚಿತ್ರ ದೃಷ್ಟಿ ಮತ್ತು ರೀತಿಗಳನ್ನ ನನಗೆ ಸೂಚಿಸಿದ್ವು. ತಿರುಗಿ ಅವರ ಮಗನ ವಿಚಾರ ಮನಸ್ಸಿನಲ್ಲಿಯೇ ಹರಿಯಿತು. ಅಷ್ಟಕ್ಕೆ ಸಮನಾಗಿ ನಾನು ಬಂದೆ ಎಂದು ಶಂಕರಮ್ಮ ಅಡಿಕೆಯ ಮೇಲೆ ಕಾಳಗವನ್ನ ಎಸೆಯಲು ಹೊರದಳು. ನೀನು ಬರುವುದು ಬೇಡ, ಇಷ್ಟು ಜನ ಇದಕ್ಕೆ ಸಾಕು, ನೀನು ತಹಶೀಲ್ದಾರರ ಹತ್ತಿರ ಮಾತನಾಡ್ತಾ ಇರು ಅಂದ್ರು ಗೋಪಾಲಯ್ಯ. ತಹಶೀಲ್ದಾರರು ಯಾರು ಎಂದಳಾಕೆ. ಯಾರು ಅಂದ್ರೆ, ನಿಮ್ಮ ಮನೆಗೆ ಬಂದವರು. ಅವರೇನು ಸಣ್ಣ ಪುಟ್ಟ ಜನವಂತ ತಿಳಿದಿದ್ಯಾ? ತಾಜಾ ತಹಶೀಲ್ದಾರರು ನಮ್ಮ ದೇರಣ್ಣನ ಆಗಮೆ ನೋಡ್ಲಿಕ್ಕೆ ಬಂದವರು ಎಂದ್ರು. ನಿಜಕ್ಕೂ ಹೌದೇನು? ಹಾಗಾದ್ರೆ ತಹಶೀಲ್ದಾರರೇ ಆ ದೇರಣ್ಣನ ಬಳಿ ಬಂದು ನಿತ್ಯ ಪ್ರಾಣ ತಿನ್ನುತ್ತಾನೆ. ಯಾಕೂ ಬೇಡದ ಜಾಗ ಅದು. ಅಂತದಕ್ಕೆ ಬೇಲಿ ಹಾಕಿಕೊಂಡಿದ್ದಾನೆ. ಅಗಳು ಹಾಕಲು ಭಾರಿ ಕಷ್ಟಪಟ್ಟಿದ್ದಾನೆ. ಸರ್ಕಾರದಲ್ಲಿ ಬೋಳು ಜಾಗಗಳಿಗೆ ಬರಗಾಲವೇ? ಹೋಗ್ಲಿ, ಅದನ್ನ ಅವನಿಗೆ ಮಾಡಿಸಿಕೊಡಿ ಅಂದ್ರು. ನನಗೂ ನಗು ಬಂತು. ಶಂಕರಿ, ನೀನು ದೇರಣ್ಣನ ಬಗ್ಗೆ ನಿನ್ನ ಚಿನ್ನವನ್ನ ಮಾರಿ ಅದರ ಹಿಂದಿನ ತೀರ್ವೆಯನ್ನೆಲ್ಲ ಸಲ್ಲಿಸಿದ್ರೆ ಅವರು ಆ ಕೆಲಸ ಮಾಡಿಸ್ಯಾರು. ಆ ಆಗಮೆಯನ್ನು ಅವನಿಗೆ ಕೊಡಿಸುವುದಕ್ಕೆ ಅವರ ಆಕ್ಷೇಪ ಇಲ್ಲ. ತಕೊಳ್ಳಿಕ್ಕೆ ದೇರಣ್ಣನ ತಕರಾರು ಇಲ್ಲ. ಮುಖ್ಯವಾಗಿ ಸರ್ಕಾರಕ್ಕೆ ಬೇಕು ಹಣ. ಅದನ್ನ ಬಿಚ್ಚಲಿಕ್ಕೆ ಮಾತ್ರ ದೇರಣ್ಣನ ಮನಸ್ಸು ಬರದು ಅಂದ್ರು. ಪಾಪ, ದೇರಣ್ಣನ ಹತ್ರ ಹಣ ಎಲ್ಲಿಂದ ಬರಬೇಕು? ಬಡವ, ಕಾಸಿಗೆ ಕಾಸನ್ನ ಗಂಟು ಹಾಕಿ ಅವನು ಜೀವನ ಮಾಡುವುದೇ ದೊಡ್ಡದಾಗಿದೆ ಎಂದ್ಲು ಆಕೆ. ಅವರು ನಗುತ್ತಾ, ಹಾಗಾದ್ರೆ ಈ ಬಟ್ಟನಿಗೆ ಏನೋ ಕೊಳ್ಳಿಕ್ಕೆ 12% ದರದಲ್ಲಿ 60 ರೂಪಾಯಿ ಸಾಲ ಕೊಟ್ಟಿದ್ದಾನಂತಲ್ಲ, ಹಾಗಾದ್ರೆ ನನ್ನ ಹತ್ರ ಅವನು ಇರಿಸಿದ 100 ರೂಪಾಯಿ ಇದೆ, ಅದೆಲ್ಲ ಹಣ ಅಲ್ವಾ ಅಂದ್ರು. ಶಂಕರಿಯ ಮುಖ ಸಪಗಾಯ್ತು. ಅವಳು ಗಂಡನನ್ನ ದುರದುರನ್ನೇ ನೋಡಿದ್ಲು. ಯಾಕೆ ತಹಶೀಲ್ದಾರರ ಮುಂದೆ ಈ ಸಂಗತಿಯನ್ನ ತಿಳಿಸಿದ್ರೆ ಎಂದು ಬೈಯುವಂತೆ ಕಂಡಿತು. ನಾನು ನಗುತ್ತಾ, ಅಮ್ಮ, ನೀವು ಸಿಟ್ಟಾಗ್ಬೇಡಿ, ನಾನಿಲ್ಲಿಯ ತಹಶೀಲ್ದಾರ, ಅವರು ಚೇಷ್ಟೆಗೆ ಅಂದದ್ದಲ್ವಾ ಅಂದ್ರ. ಆಗ ಎಲ್ಲರೂ ನಕ್ಕರು. ಆಕೆ ಕೆಲಸವನ್ನ ಬಂದು ಸೇರಲು ಗಂಡನು, ನೀನೆ ಅಲ್ಲಿಯೇ ಇರು, ಎಲೆ ಅಡಿಕ ಹರಿವಾಣ ಇದೆ, ನೀನು ಇದ್ಯಾ, ಬೇಕಾದ್ರೆ ಈಕೋ ಪುಡಿಯ ಕಟ್ಟು, ಅವರಿಗೆ ಬೇಸರವಾಗತ್ತೆ, ನಿನ್ನ ಮಗನ ಸುದ್ದಿಯೊಂದನ್ನ ಬಿಟ್ಟು ಬೇರೆ ಎಲ್ಲವನ್ನ ಮಾತಾಡುವಂತ ಹಾಸ್ಯ ಮಾಡಿದ್ರು. ಆಕೆಯು ನಕ್ಕಳು. ನನಗೇನು ಮಗನಂತೆ ಗಿರವೇ? ಬಂದರೆ ಬರ್ತಾನೆ, ಇಲ್ಲವಾದರೆ ಇಲ್ಲ. ಅವನಿಗೆ ತಾಯಿ ಬೇಡವಾದರೆ ನನಗೆ ಮಗನೂ ಬೇಡವ ಎಂದ ಬಿಮ್ಮಗಿನ ಮಾತನಾಡಿ ನನ್ನ ಸಮೀಪದಲ್ಲಿ ತಾಂಬೂಲ ಮೇಯುತ್ತಾ ಮಾತನಾಡ್ತಾ ಕುಳಿತು. ಅವಳು ದೇರಣ್ಣನ ವಿಚಾರವಾಗಿ ಸಹಾನುಭೂತಿಯಿಂದ ಇನ್ನಷ್ಟು ಮಾತುಗಳನ್ನ ಹೇಳಿದ್ಲು. ಹೌದು, 100-200 ರೂಪಾಯಿ ದೇರಣ್ಣನ ಹತ್ತಿರ ಇರಬಹುದು. ಆದ್ರೆ ನಾಳೆ ಅವನ ಒಂದು ಎತ್ತು ಮುದಿಯಾದ್ರೆ ಇನ್ನೊಂದನ್ನ ಹುಲಿ ಹಿಡಿದ್ರೆ ಆ 200 ಪೈರಿನ ಗೌಡ್ರಿಗೆ ದಾನ ಮಾಡ್ಬೇಕು. ಅದಿಲ್ಲ ಆದ್ರೆ ಇನ್ನೊಬ್ಬನ ಹತ್ತಿರ ಆಸ್ತಿ ಅಡವು ಮಾಡಿ ಸಾಲ ತರಬೇಕು ಅಂದ್ಲು. ಸರಿ, ಹಾಗೆಯೇ ಮಾತುಗಳು ಮುಂದುವರಿದು ಎಲ್ಲಾ ನದಿಗಳ ನೀರು ಕಡಲನ್ನ ಸೇರುವಂತೆ ಮಗನ ವಿಚಾರ ಕೇಳಿದ್ರು. ಅಲ್ಲಿ ಇತರರು ಕುಳಿತಿದ್ರಿಂದ ಗಂಟಲ ಒಳದನಿಯಲ್ಲೇ ಸಂಭಾಷಣೆ ನಡೆಯುತ್ತಿತ್ತು ಅಷ್ಟೇನೆ. ನೋಡಿ, ನೀವೇ ಹೇಳಿ, ಹೆತ್ತ ಹೊಟ್ಟೆಗೆ ಮಗನನ್ನ ಮರೆಯಲು ಬಂದಿದೆ. ನಾನು ಎಷ್ಟೋ ಸಾರಿ ಹಠ ಮಾಡ್ತೇನೆ, ಅವನು ನನಗೆ ಮಗನಾಗಿ ಹುಟ್ಲೇ ಇಲ್ಲ ಅಂದ್ಕೊಳ್ತಾನೆ. ಆದ್ರೆ ಅವನ ಸಣ್ಣತ್ತಿನ ಅಂಗಿನ ನಮ್ಮ ಸುಬ್ರಾಯ ಹಾಕೋದುಂಟು. ಅದನ್ನ ಕಂಡ್ರೆ ನನಗೆ ತಿರುಗಿ ಆ ಮಗುವಿನ ನೆನಪು ಬರುತ್ತೆ. ಆ ಮಗು ಅಮ್ಮ ಅಮ್ಮ ಎಂದು ನನ್ನ ಹಿಂದೆಯೇ ಇದ್ದದ್ದು. ಅನಂತರ ಅಂಗಳದಲ್ಲೆಲ್ಲ ಅದೇ ರೀತಿ ಅಂಬೆಗಾಲುಗಳಲ್ಲಿ ಓಡಾಡಿದ್ದು. ಒಂದು ದಿನ ನಾನು ಮೊಸರೆ ತಿಕ್ಕಲು ದಂಬೆ ನೀರಿಗೆ ಬಂದಾಗ ಅದು ಬಂದು ಕಾಲು ಜಾರಿ ನೀರಿಗೆ ಬಿದ್ದದ್ದು.
ನಾನು ಅದನ್ನು ತೆಗೆಯುವ ಬದಲು ಕೂಗಿಗಿ ಬೊಬ್ಬೆ ಇಟ್ಟದ್ದು. ಆಗ ಅವರು ಬಂದು ಅದನ್ನೆತ್ತಿ ಉಪಚರಿಸಿದ್ದು. ಕೈ ತಪ್ಪಿದ ಮಗು ಉಳಿದುದನ್ನ ಕಂಡು ನಿನ್ನ ಆಯುಷ್ಯ ಗಟ್ಟಿ ಇದ್ದುದಕ್ಕಾಯಿತು ಎಂದದ್ದು. ಎಲ್ಲದರ ನೆನವರಿಕೆ ಆಗುತ್ತೆ. ಷಷ್ಠಿಗೆ ಅವನು ಇಲ್ಲಿದ್ದಷ್ಟು ದಿನ ಅವನನ್ನು ನಾನೇ ಹೊತ್ತುಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗುತ್ತಿದ್ದೆ. ಇನ್ನು ನನ್ನ ಕಣ್ಣಿಗೆ ನನ್ನ ಸಣ್ಣ ಪುಟ್ಟ ಮಾಣಿಯೇ ಕಾಣುತ್ತದೆ ವಿನ ಅವನಿಗೆ ಮೀಸೆ ಬಂದ ಪ್ರಾಯದ ಹುಡುಗನಾಗಿ ಕಾಣಿಸುವುದಿಲ್ಲ ಎಂದಳು. ನಾನು, ಅಮ್ಮ ಅವನಿಗೆ ಈಗ ಎಷ್ಟು ಪ್ರಾಯ ಎಂದು ಕೇಳಿದೆ. ಏನು, ನಮ್ಮ ನಾರಾಯಣನಿಗಿಂತ ಅವನು 6-7 ವರ್ಷಗಳಿಗೆ ಸಣ್ಣವನೇ ಇರಬೇಕು. ಈಗ ಅವನಿಗೆ 30 ನಡೀತಿರಬಹುದು. ಹಾಗಾದ್ರೆ ನನಗಿಂತಲೂ ಸಣ್ಣವನು ಎಂದ ನಾನು. ನಿಮಗೆಷ್ಟು? 32. ನಿಮಗಿಂತ 2 ವರ್ಷಕ್ಕೆ ಸಣ್ಣವನು. ಅವನು ಎಲ್ಲಿಯ ತನಕ ಓದಿದ್ದಾನೆ ಅಂದ್ರೆ ಮುಂಬೈ ತನಕ ಹೋಗಿದ್ದ. BL LLB ಅಂತಾರಲ್ಲ, ಅದನ್ನ ಮಾಡೋದಕ್ಕೆ. ಅದರೊಳಗೆ ಒಂದು ಲಗ್ನ ಮಾಡಿಸಿ ಮನೆಯಲ್ಲಿ ಕಟ್ಟಿ ಹಾಕಿದ್ರೆ ಯಾವ ಕಷ್ಟ ಬರ್ತಿರ್ಲಿಲ್ಲ. ಅದೇಕೆ ಲಗ್ನ ಮಾಡಿಸ್ಲಿಲ್ಲ? ನಂಟಸ್ತಿಗೆ ಸಮನಾದದು ಸಿಗ್ಲಿಲ್ವಾ? ನಂಟಸ್ತಿಗೆ ಏನೋ ಸಿಕ್ತಿತ್ತೋ. ನನ್ನ ಮಗುವಿಗೆ ಲಕ್ಷಣಕ್ಕೆ ನಂಟಸ್ತಿಕೆಗೆ ಬರಗಾಲವಿಲ್ಲ. ಮೊದಲೊಂದು ಸಾರಿ ಅವನಿಗೆ ಲಗ್ನ ಮಾಡುವ ಎಂದು ಅವರ ಜಾತಕವನ್ನ ಹೊರಗೆ ತೋರಿಸಿದೆ. 1 ವರ್ಷ ಕಳೆದ ಮೇಲೆ ಮಾಡುವ, ಈಗಲೇ ಬೇಡ ಎಂದು ಜೋಯಿಸ್ರು ಹೇಳಿದ್ರು. ಹಾಗಾದ್ರೆ ಬೇಡ ಎಂದೆ ನಾನು. ಆ ಕಾಲ ಕಳೆಯಿತು. ಏನು ಸಂಧಿ ಕಾಲವೇ? ಅವನಿಗೆ ಕುಜರಾಹು ಸಂದಿದೆ ಎಂದ್ರು. ಆದ್ರೆ ಅದರಿಂದ ಏನೂ ಆದದ್ದು ಕಾಣಿಸ್ಲಿಲ್ಲ. ನಾವು ಹೋಮ ಗೀಮ ಮಾಡಿಸಿದ್ವು, ಹಾಗಾಗಿ ಏನು ಆಪತ್ತು ಬರ್ಲಿಲ್ಲ. ಆಮೇಲೆ ಮುಂದಿನ ವರ್ಷ ನಾನೇ ಅಂದ, ಇನ್ನು ಲಗ್ನ ಮಾಡಿಸಿ ಬಿಡುವ ಎಂದು. ಅವರು, ನೀನು ಮಾಣಿಯನ್ನ ಕೇಳು, ಮುಂದುವರೆಸು. ನಂಟಸ್ತಿಕೆಗಳು 18 ಬಂದಿವೆ. ಇಲ್ಲಿಯೇ ಅವನು ಬೆಳೆಯುವಂತಿದ್ರೆ ಯಾರು ಹೆಣ್ಣು ಕೊಡಲು ಮುಂದೆ ಬರ್ತಿದ್ರೋ ಇಲ್ವೋ. ಆದ್ರೆ ಇಂಗ್ಲಿಷ್ ಕಲಿತ ಮಾಣಿ ಈಗಿನ ಕಾಲದಲ್ಲಿ ಹೆಣ್ಣಿಗೆ ಬರಗಾಲನ ಅಂದ್ರು. ಆದರೆ ರಜ್ಜಿಗೆ ಬಂದ ಹುಡುಗನನ್ನ ಕೇಳಿದ್ರೆ ನನಗೆ ಲಗ್ನ ಬೇಡ ಅಂತ. ಬದಲು ಮದುವೆ ವಿಚಾರ ಮಾತನಾಡುವಾಗಲೆಲ್ಲ ಕದ್ದು ಕೇಳುತ್ತಿರುವುದನ್ನ ಕಂಡು ಅವನು ಲಗ್ನ ಆದಾನು ಎಂದು ಅನಿಸಿತು. ಆದರೆ ಅಪ್ಪನ ಎದುರು ಹರ್ಗೀಸು ಲಗ್ನ ಬೇಡ ಎಂದನಂತೆ. ಅವರು, ಹೋಗ್ಲಿ, ವಿದ್ಯೆ ಮುಗಿದ ಮೇಲೆ ಲಗ್ನ ಮಾಡಿಕೊಳ್ಳುತ್ತಿದ್ದಾನೆ, ನಾವಾಗಿ ಅವನಿಗೆ ಬಲವಂತ ಮಾಡುವುದೇಕೆ ಎಂದ್ರು. ಅದೇ ನಮಗೆ ಮೃತ್ಯುವಾಯಿತು. ನನಗೆ ಅನಿಸುತ್ತಿತ್ತು ಅವನ ಬೇರೆ ಗೆಳೆಯರೊಟ್ಟಿಗೆ ಆಗಾಗ ಕುಂಬಳೆ ವಿಟ್ಲ ಊರುಗಳಿಗೆ ಹೋಗಿ ಬರ್ತಿದ್ದ. ಅಲ್ಲೆಲ್ಲಿಯೋ ತಾನೇ ತನಗೆ ಹೆಣ್ಣನ್ನ ಕಂಡುಕೊಂಡಿರ್ಬೇಕು. ನಾವು ಹೇಳಿದ ನಂಟಸ್ತಿಗೆ ಸಮಾವೆನಿಸದೆ ಬೇಡ ಅಂದಿರ್ಬೇಕು ಅನಿಸ್ತು. ಅದು ನಿಮಗೆ ಹೇಗೆ ತಿಳಿಯಿತು? ನೀವು ಕೇಳಿದ್ದೀರಾ ಅವನನ್ನ? ನಾನು ಕೇಳಿದ್ದೇನೆ ಮಾಣಿಯನ್ನ. ನೀನೇ ಎಲ್ಲೇ ಆದ್ರೂ ಹೆಣ್ಣು ನೋಡಿದ್ರು ಸರಿಯೇ, ಕುಲ ಗೋತ್ರಗಳ ಸಮನಾಗಿತ್ತು, ಜಾತಕ ಕೂಡಿ ಬಂದ್ರೆ ಸಾಕು ಅಂತ. ಅವನು ಈ ವರ್ಷ ಆ ಪ್ರಸ್ತಾಪವನ್ನ ಕೇಳಿದ ಮೇಲೆ ನನಗೆ ಹತ್ತಿರ ಸಿಟ್ಟುಕೊಂಡು ಮಾತನ್ನೇ ಆಡಲಿಲ್ಲ. ಮಾತ್ರವಲ್ಲ, ತಿಂಗಳಲ್ಲಿ 15 ದಿನಗಳ ಕಾಲ ನಾರಾಯಣನ ಮನೆಯಲ್ಲೇ ಕುಳಿತು ಬಿಟ್ಟ. ಕೊನೆಯ ಓದು ಮುಗಿಯುವಾಗ ಅವನು ಮನೆಗೆ ಬರುವುದು ಕಡಿಮೆ ಆಯಿತು. ಅವನ ವಕೀಲಿ ಪರೀಕ್ಷೆಯನ್ನ ಮಾಡಿದ ಅನ್ನುತ್ತಾರೆ. ರೂಪಾಯಿ 1 ರಾಶಿ ಮನಿ ಆರ್ಡರ್ ಇಲ್ಲಿಂದ ಹೋಗ್ತಾ ಇತ್ತು. ಸನ್ನದಿಗೆ ಹಣ ಬೇಕು ಎಂದ. ಮುಂಬೈಯಲ್ಲೇ ಇರ್ತೇನೆ ಎಂದು ಬರೆದನಂತೆ. ಆದ್ರೆ ಅವರೆಂತಾರೆ, ಮುಂಬೈಲಿ ನಮ್ಮ ಊರಿನವರಿದ್ದಾರೆ, ಅವ್ರಿಗೊಬ್ಬರಿಗೆ ಇವನು ಕಾಣ್ಲಿಕ್ಕೆ ಸಿಗ್ಲಿಲ್ಲ ಅಂತ. ನಮ್ಮ ಯಜಮಾನರು ಅವನು ಬೇರೆಲ್ಲೋ ಸಂಸಾರ ಕಟ್ಟಿಕೊಂಡು ಕುಳಿತಿರ್ಬೇಕು, ಈಗ ಊರಿಗೆ ಬರಲು ಮರ್ಯಾದೆ ಕಡಿಮೆ ಅಂತಾರೆ. ನನಗೇಕೋ ಹಾಗೆ ಅನಿಸೋದಿಲ್ಲ. ಹಾಗೆ ಮಾಡ್ಲಿಕ್ಕಿಲ್ಲ ನಮ್ಮ ಪುಟ್ಟ ಮಾಣಿ ಅನ್ಸುತ್ತೆ. ಹಾಗೆ ಮಾಡುವನಾಗಿದ್ರೆ ಒಳ್ಳೊಳ್ಳೆಯ ಸಂಬಂಧ ಹೆಸರು ಹೇಳಿದಾಗಲೇ ನೆಟ್ಟಗೆ ನಾನು ಲಗ್ನ ಆಗುವುದಿಲ್ಲ ಅಂತ ಹೇಳ್ತಾ ಇದ್ನ. ಅವನು ಎಲ್ಲಿಯೂ ಇರಲಿ ಅಂತ ಸುಖವಾಗಿ ಬದುಕಿದ್ದರೆ ಸಾಕಿತ್ತು. 4 ವರ್ಷಗಳಿಗೊಂದು ಸಾರಿ ಆದರೂ ಬಂದು ಅಪ್ಪ ಅಬ್ಬೇರನ್ನ ಕಂಡು ಹೋದರೆ ಸಾಕಿತ್ತು. ಮತ್ತೆ ನಾವು ಮುದುಕರು ಏನು ಮಾಡಿಯೇವು? ಯಾರಿಗೇನು ಈ ಪ್ರಪಂಚ ಶಾಶ್ವತನ? ತಿರುಗಿ ಶಂಕರಮ್ಮನ ಕಣ್ಣು ಅಶ್ರುಪೂರಿತವಾಯಿತು. ಮಾತು ತೊದಲಿತು. ಅವಳ ಕೊನೆಯ ನುಡಿಗಳು ದುಃಖ ಬರದಿಂದಲೇ ಹೊರಳಿದ್ದರಿಂದ ಗೋಪಾಲಯ್ಯನವರಿಗೆ ಕೇಳಿಸಿರ್ಬೇಕು. ಅವರು ತುಸು ಕಟ್ಟುದನಿಂದ, ಶಂಕರಿ, ಮಲಗುವಾಗಲೆಲ್ಲ ನಿನ್ನ ಮಗನ ಪುರಾಣ ಕೇಳಿ ಅವರ ನಿದ್ರೆ ಹಾಳು ಮಾಡ್ಬೇಡ, ನೀನೇ ಅವನ ಸುದ್ದಿಯನ್ನ ಬಿಡ್ತೇನೆ ಎಂದಿದ್ರು. ಹೌದು, ತಪ್ಪಾಯಿತು. ನಮ್ಮದು ನಮಗೆ ಬಂದವರಿಗೆ ಯಾಕೆ ಆ ಹೊರೆಯನ್ನ ಹೊರಿಸ್ಲಿ ಎಂದು ನುಡಿದು ಅವಳು ಅಲ್ಲಿಂದ ಎದ್ಲು. ನಾನು ಬೇಸರದಿಂದ, ಅಮ್ಮ, ನಿಮ್ಮಂತೆ ನಾನು ಒಬ್ಬ ಮನುಷ್ಯನೇ. ಎಲ್ಲರ ಸುಖ ದುಃಖಗಳು ಒಂದೇ ಅಲ್ವಾ? ನಿಮ್ಮ ಸುಖ ದುಃಖ ನನ್ನದೇ, ನನಗೇನೆ ಹಾಗಾಗಿದ್ರೆ ಎಂದೆ. ಆಕೆ ಫಕ್ಕನೆ ಎಲ್ಲವನ್ನ ನಗುವಿನಿಂದ ಮುಳುಗಿಸುವಂತೆ, ನಿಮಗೆ ಹಾಗೆ ಆಗಲು ಮದುವೆಯಾಗಿ ಮಕ್ಕಳು ಮರಿ ಆಗ್ಬೇಕಲ್ಲ ಅಂದ್ಲು. ನನಗೂ ನಗು ಬಂತು. ಈ ತನಕ ಉಂಟಾದ ವ್ಯತ್ಯಯ ಪ್ರವಾಹವನ್ನ ಒಮ್ಮೆಗೆ ಅವಳ ಹಾಸ್ಯ ದೋಚಿಕೊಂಡು ಹೋಯಿತು. ಆದರೆ ಶಂಕರಮ್ಮನಿಗೆ ಯಾವ ಸಮಾಧಾನವೂ ಆದಂತೆ ತೋರಲಿಲ್ಲ. ಆಕೆಯು ಮೆಲ್ಲನೆ ಮನೆಯೊಳಕ್ಕೆ ಹೋಗಿ ಮಲಗಿಕೊಂಡ್ಳು. ನಾನು ಮೂಕನಾಗಿ ಬಹಳ ಹೊತ್ತು ಕುಳಿತುಕೊಂಡೆ. ಇದ್ದಕ್ಕಿದ್ದಂತೆ ಮನೆಯ ಗುಡ್ಡದ ಹಿಂದುಗಡೆಯಿಂದ ಏನೋ ಒಂದು ಆರ್ಭಟ ಕೇಳಿಸಿತು. ಗೋಪಾಲಯ್ಯ, ತಹಶೀಲ್ದಾರರೇ ಕೇಳಿದ್ರ? ದಮ್ಮೂರಿನ ಕಲೆಕ್ಟರರ ಆರ್ಭಟ ಎಂದ್ರು. ಹುಲಿಯ ಆರ್ಭಟ ನನಗೆ ಹೊಸತೆ. ಮನೆಗೆ ಅಷ್ಟು ಸಮೀಪದಲ್ಲಿ ಅದು ಕೇಳಿಸಿತೆಂದು ನಾನು ಎಣಿಸಿರ್ಲಿಲ್ಲ.
ಆದರೆ ಅವರ ಪಾಲಿಗೆ ಅದು ಸಾಮಾನ್ಯ ಸಂಗತಿಯಾಗಿತ್ತು. ಅವರು ಬಟ್ಯ ಇವತ್ತು ದನಗಳೆಲ್ಲ ಹಟ್ಟಿಗೆ ಬಂದಿದೆ ಅಲ್ಲ ಅಂತ ಕೇಳಿದ್ರು. ಹೌದೌದು, ಹೊರಗೆಲ್ಲಾದ್ರೂ ಇದ್ರು ಲಕ್ಷ್ಮೀ ದನದ ಅವಸ್ಥೆಯೇ ಅವಕ್ಕೂ ಆಗುವುದು ಸರಿ ಎಂದು ಹೇಳಿದ. ಅಯ್ಯ, ಏನೂ ಆಗ್ಲಿ, ಒಂದು ಪಂಜರ ಮಾಡಿಸಿ ಒಳಗೆ ಒಂದು ನಾಯಿಯನ್ನ ಕಟ್ಟಿ ಆ ಹುಲಿಯನ್ನ ಹಿಡಿದೇ ಹೋದ್ರೆ ಒಂದು ಜಾನುವಾರು ಆದ್ರೂ ಊರ್ಲಿ ಉಳಿಯಕ್ಕಿಲ್ಲ. ಈ ವರ್ಷ ಬಹಳ ವಿಪರೀತವಾಗಿದೆ ಅದರ ಉಪದ್ರ. ನಮ್ಮ ಗುಡಿಯ ಹಿಂದೇ ರೀತಿ ಬಂದು ಕೂಗುತ್ತೆ. ಈ ವರ್ಷ 3 ನಾಯಿಗಳಾದ್ವು ಹಿಡಿದಿದ್ದು. ಒಂದು ದಿನ ಹಾಗೆಯೇ ಹಟ್ಟಿಯನ್ನು ನುಗ್ಗಿ ಕೋಣಗಳನ್ನ ಮುರಿಯುತ್ತದೋ ಎನಿಸುತ್ತೆ. ಏನು ಮಾಡ್ಲಿ ಅಯ್ಯ, ಈ ಬೆಟ್ಟದ ಕಲ್ಕುಡನಿಗೆ ಒಂದು ಕೋಲ ಮಾಡಿಸಿ ನೋಡುವ. ಆಗದೆ 3 ವರ್ಷ ಆಯ್ತು, ಯಾರು ಏನು ಪೂಜೆ ಮಾಡಿಸದೆ ದೇರಣ್ಣ ಗೌಡರು ದರ್ಖಾಸ್ತು ತಮಗೆ ಕಾಯಂ ಆಗದೆ ಏನು ಮಾಡುವುದಿಲ್ಲ ಎಂದು ಬಿಟ್ಟಿದ್ದಾರಲ್ಲ. ಹೌದು ಭಟ್ಯ, ಈ ಕಲ್ಕುಡ ಅವನ ಅಗಮಿಯ ಗುಡಿಯೊಳಗೆ ಇದ್ದಾನೆ ಅಲ್ವೇ? ಅವನಿಗೆ ದರ್ಖಾಸ್ತು ಕಾಯಮಾಗಿ ಅವನು ಕೋಲ ಮಾಡಿಸುವಾಗ ಊರಿಂದ ದನಕರುಗಳೆಲ್ಲ ಅರೆವಾಶಿ ಹುಲಿಯ ಬಾಯಿಗೆ ಬಿದ್ದು ಹೋಗುತ್ತವೆ. ನಾನು ಕೇಳಿದ್ರೆ ನೀನು ಮಾಡಿಸುವ ಅಂತಾರೆ ಗೌಡ್ರು. ಕೋಲ ನನ್ನಂತವರು ಮಾಡಿಸುವುದು ಸಾಧ್ಯವಾ? ಮಾಮೂಲಿನಿಂದ ಮಾಡಿಸ್ಬೇಕಾದ ಅವರೇ ಸುಮ್ಮನಿದ್ದಾರಂತೆ, ಇನ್ನು ನಾನು ಏನ್ ಮಾಡಿಸುವುದು? ನೋಡುವ, ನಾಳೆ ದೇರಣ್ಣನ ಪೊಚ್ಚಲಾಯಿಸಿ ಏನಾದ್ರೊಂದು ವಿಲೇವಾರಿ ಮಾಡಿಸುವ. ನನಗೆ ಅನಿಸುತ್ತೆ ಇವೆಲ್ಲವರು ಭ್ರಮೆ ಅಂತ. ಕಲ್ಕುಡನಿಗೆ ಕೋಲ ಹಿಂದಣ ವರ್ಷ ಮಾಡಿದ 3 ದಿನಗಳಲ್ಲಿ ನನ್ನದೊಂದು ದನ ಹೋಗ್ಲಿಲ್ಲ. ನಿಮ್ಗೆ ಊರಲ್ಲಿ ಇಲ್ಲದ ನಂಬಿಕೆ ಆಗ್ಲಿ, ಅದೂ ಒಂದು. ನಾವು ಮಾಡುವ ಪ್ರಯತ್ನ ಕಡಿಮೆ ಆಗುವುದು ಬೇಡ. ಈ ಸಾರಿ ಪುತ್ತೂರಿಗೆ ಹೋದರೆ ಬಲವಾದ ತೋಟಿ ತರ್ತಾನೆ. ಹುಲಿಗೊಂದು ಪಂಜರ ಮಾಡಿಸಿ ಹಿಡಿದು ಹುಡಿ ಹಾರಿಸುವ. ಈ ಪ್ರಾಯದಲ್ಲಿ ಶಿಕಾರಿಗೆ ಹೊರಡುವ ಧೈರ್ಯ ನನಗಿಲ್ಲ. ಗುರಿ ಹೊಡಿಲಿಕ್ಕೆ ದೇರಣ್ಣಗೌಡ ಹುಷಾರಿ, ತೋಟೆ ಖರ್ಚಿಗೆ ಅವನು ಹೆದರಿದಾನೆ ವಿನ ಶಿಕಾರಿಗೆ ಹೆದರ್ಲಿಕ್ಕಿಲ್ಲ ಎಂದ್ರು. ಅವರೆಲ್ಲ ಮಾತುಗಳನ್ನ ಕೇಳುತ್ತಾ ನಾನು ತೂಕಡಿಸತೊಡಗಿದೆ. ಅವರ ಮಾತಿನಲ್ಲಿ ಮುಖ್ಯವಾದ ಹುಲಿಯೇ ನನ್ನ ಮನಸ್ಸನ್ನ ಆವರಿಸಿತು. ಹುಲಿಯಿಂದ ಮನಸ್ಸು ಹೆಣ್ಣು ಹುಲಿಗೂ ಹಾರಿತು. ಅಲ್ಲಿಂದ ನೇರಾಗಿ ಭಟ್ಟರ ಮಗನ ಇತಿಹಾಸಕ್ಕೆ ಸರಿಯಿತು. ಆ ಎಲ್ಲ ನುಡಿಗಳಿಂದ ಸಂಜೆ ನಾರಾಯಣಯ್ಯನ ಹೆಂಡತಿ ಹೇಳಿದ ವಿಚಿತ್ರ ಘಟನೆಯಿಂದ ಅವನ ಹಿಂದಿನ ಕಲ್ಪನೆಯು ಅಭಿಮನ್ಯುವನಿಂತಿದ್ದ ಶಂಭುವನ ಕಡೆಗೆ ತಿರುಗಿತು. ಈ ಬಾರಿ ಅವನ ರೂಪದ ಚೆಲುವು ಮಾಯವಾಯಿತು. ಅವನೊಬ್ಬ ಶೋಕಿಯ ಹುಡುಗನಾದ. ತಲೆಯಲ್ಲಿ ಕ್ರಾಪು ಮುಡಿತು, ಬಾಯಿಯಲ್ಲಿ ಸಿಗರೇಟು ಬಂತು, ಮುಖದಲ್ಲಿ ತುಂಟತನ ಮೂರ್ತಿಮತ್ತಾಗಿ ಕುಳಿತಿತ್ತು. ಸಹವಾಸ ದೋಷದಿಂದ ಸ್ಥಾನಭ್ರಷ್ಟನಾದ ಒಬ್ಬ ಸಂಭಾವಿತನಂತೆ ಅವನು ಕಾಣಿಸತೊಡಗಿದ. ಅಲ್ಲಿಂದ ನಾನು ಅವನ ಹೆಸರನ್ನ ಹಿಂಬಾಲಿಸಿದೆ. ನಡುವೆ ಬೇರೆ ಹೆಸರೇನೋ ಉಳಿಯಿತು. ಅವನ ತಾಯಿ ಅವನನ್ನ ಆ ದಿನದಲ್ಲಿ ಏನೆಂದು ಕರೆದು ಪುಟ್ಟುಮಾಣಿ ಎಂಬುದಾಗಿ ಮನಸ್ಸು ವಿಚಾರ ಮಾಡಿತು. ಬಲು ಹೊತ್ತಿನ ತನಕ ಪುಟ್ಟುಮಾಣಿ ಎಂಬ ನೆನಪೇ ಉಳಿಯಿತು. ಅವನ ಹೆಸರು ಯಾವುದು? ಶಂಭುವೆಂದು, ಪುಟ್ಟುಮಾಣಿ ಎಂದು ಅನುಮಾನ ಉಂಟಾಯಿತು. ಈ ಅನುಮಾನಗಳ ಎಡೆಯಲ್ಲಿ ನಾನು ಈ ತರುಣನನ್ನ ಕಂಡಿಲ್ಲವೇ ಎಂಬ ಸಂದೇಹ ಉಂಟಾಯಿತು. ಇಲ್ಲ, ಅವನನ್ನು ನಾನು ಕಂಡಿರಲೇಬೇಕೆಂದು ಅನಿಸತೊಡಗಿತು. ಆದರೆ ಕಂಡದ್ದು ಎಲ್ಲಿ? ಪುಣೆಯಲ್ಲೇ, ಮಂಗಳೂರಲ್ಲಿ. ಅವನು LLB ಮಾಡಿಕೊಂಡ ಮುಂಬೈಯಲ್ಲೋ ಅಂತೂ ತೀರಾ ಚೆನ್ನಾಗಿ ಕಂಡಂತೆ ನೆನಪಾಗಿತ್ತು. ಆದರೆ ಆ ಹೆಸರಂತೆ ಇಲ್ಲ, ಬೇರೇನೋ ಹೆಸರು ಅವನದು ಎನಿಸಿತು. LLB ಮಾಡಿ ಮುಂಬೈಯಲ್ಲಿ ಮಾಸ್ತರಿಕೆ ನಡೆಸಿದಂತೆ ಅಲ್ಲೊಂದು ಸಂಬಂಧವನ್ನ ಬೆಳೆಸಿದಂತೆ ನೆನಪಾಯಿತು. ಯಾರು ಹೇಳಿದ ಕಥೆ ಇರಬೇಕು? ನಾನು ಕಂಡದ್ದಲ್ಲ, ನನ್ನ ತೀರಾ ಆಪ್ತರಾರೋ ಹೇಳಿತು. ಆದರೂ ಆ ದಂಪತಿಗಳನ್ನ, ನನ್ನ ಗಂಡ ಹೆಂಡಿರನ್ನ ನಾನು ಎಲ್ಲೋ ಹೇಗೋ ಕಂಡಿರಬೇಕು. ಮುಂಬೈಯ ಸಿನಿಮಾ ಒಂದರಲ್ಲೇ ದೂರದಲ್ಲಿ ನಿಂತು ಅವರನ್ನ ನನಗೆ ಯಾರೋ ತೋರಿಸ್ಬೇಕು ಅನಿಸ್ತು. ನನ್ನ ಕನಸಲ್ಲಿ ನಿಜಕ್ಕೂ ಅವರ ಮಗನ ಮತ್ತು ನನ್ನ ಪರಿಚಯ ಇನ್ನು ಹತ್ತಿರಕ್ಕೆ ಬರುವಂತೆ ಕಂಡಿತು. ಪುಣೆಯಲ್ಲಿ ಮಿತ್ರನೊಬ್ಬನಿದ್ದಾನೆ, ಅವನಿಗೆ ಬರೆದುದಾದರೆ ಎಲ್ಲಾ ವಿಷಯ ತಿಳಿಯುತ್ತೆ. ಅವರ ಮಗನನ್ನ ಪತ್ತೆ ಹಚ್ಚುವುದು ದೊಡ್ಡ ಕೆಲಸ ಅಲ್ಲ ಎನಿಸಿತು. ಇದರಿಂದ ಅವರ ಮುದುಕುತನವನ್ನ ಹೋಗಲಾಡಿಸುವೆನೆಂಬ ಧೈರ್ಯವು ನನಗುಂಟಾಯಿತು. ಆದರೆ ಒಂದು ಖಂಡಿತ, ಅವನು ಶಂಭುವೆಂಬ ಹೆಸರಿನವನಲ್ಲ. ಆ ಹೆಸರೆಂದು ನನ್ನ ಕನಸಿನ ಚಿತ್ರದಲ್ಲಿ ಕೇಳಿಸಲಿಲ್ಲ. ಹಾಗಿದ್ದರೆ ಈ ಯಾವತ್ತೂ ಊಹಾಪೋಹಗಳ ಗತಿ? ಅವು ಬರಿಯ ಊಹೆಗಳೇ, ತಳಕಟ್ಟಿಲ್ಲದ ಗುಡಿ ಗುಡಾರಗಳೇ.